ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತಿ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾಲೂರ್. ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳಾದಂತಹ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ, ನಾವೆಲ್ಲರೂ ಕಾಯ್ತಿದೀವಿ ಅಂದ್ರೆ ಕೊನೆಯ 2 ರಾಶಿಯವರು ಕುಂಭ ಮತ್ತೆ ಮೀನಾಗೆ ಗುರುವಿನ ಒಂದು ಪ್ರಭಾವ ಹೇಗಿರುತ್ತೆ ಅಂತ. ಖಂಡಿತ. ವಿಶೇಷವಾಗಿ ಒಂದು ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದಕ್ಕೂ ಒಂದು ಕಾರಣ ಬೇಕು. ಒಂದು ಕಾರಣವಿಲ್ಲದೆ ಒಂದು ಕಾರ್ಯ ಆಗುವುದಿಲ್ಲ. ನಿಮ್ಗೆ ಹಸಿವೆ ಆಗಬೇಕು, ಅದಕ್ಕೆ ಅಡುಗೆ ಮಾಡಿ ತಿಂತೀರ. ಸೊ ಅಡುಗೆ ಮಾಡಬೇಕು ಅಂದರೆ ತರಕಾರಿ, ಅಕ್ಕಿ, ಬೇಳೆ ಎಲ್ಲ ಬೇಕು. ಸೊ ಅದು ಬೇಕು ಅಂದರೆ ದುಡ್ಡು ಬೇಕು. ಸೊ ದುಡ್ಡು ಬೇಕು ಅಂದರೆ ಸಂಪಾದನೆ ಮಾಡಬೇಕು. ಹೌದಲ್ವೋ? ನೋಡಿ ಎಷ್ಟು ಒಂದು ಕಾರಣಗಳು. ಎಲ್ಲೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅದನ್ನ ಕಾಲು ಮುರಿಯುತ್ತೆ. ಕೆಲವ್ರು ನೀವು ನೋಡ್ತೀರಾ, ಅಲ್ಲಿ ಯಾರು ಆಕ್ಸಿಡೆಂಟ್ ಮಾಡಿದ್ದು, ಏನಕ್ಕೆ ಮಾಡಿದ್ದು, ಇವರಿಂದ ಆಯ್ತು, ಅವರಿಂದ ಆಯ್ತು, ಇದರಿಂದ ಆಯ್ತು, ಅದರಿಂದ ಆಯ್ತು, ನಿಲ್ಸು, ಹಾಗೆ ಹೀಗೆ ಕಾರಣಗಳನ್ನ ಹುಡುಕ್ತಾ ಜೀವನವನ್ನ ಹಾಳು ಮಾಡ್ಕೋತೇವೆ. ಅಷ್ಟೆಲ್ಲ ಆ ಮನುಷ್ಯ, ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಮನುಷ್ಯ ಪ್ರಾಣಕ್ಕೆ ಕೂತು ಬರ್ಬೋದು, ಇಲ್ಲ ಅಂಗಚ್ಛೇದವೇ ಆಗಿಬಿಡಬಹುದು. ಮೊದಲು ಅಲ್ಲಿ ಬೇಕಾಗಿರೋದು ಫಸ್ಟ್ ಏಡ್. ಆ ಫಸ್ಟ್ ಏಡೇ ಗುರು. ಎಲ್ಲರಿಗೂ ಎಂಥ ಸಂದರ್ಭದಲ್ಲೂ ಇಮ್ಮಿಡಿಯೇಟ್ ಒಂದು ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿದ ತಕ್ಷಣವೇ ಅದಕ್ಕೊಂದು ಏನಾದರೂ ಒಂದು ರೆಮಿಡಿ ಹುಡುಕ್ತೇವೆ, ಪರಿಹಾರ ಹುಡುಕ್ತೇವೆ. ಆ ಒಂದು ಪರಿಹಾರವೇ ಗುರು. ಗುರುವಿಲ್ಲದೆ ಪರಿಹಾರವಿಲ್ಲ. ನಾನು ಹಿಂದೆ ಹೇಳುತ್ತಿದ್ದೆ, ಈ ಸೋಮವಾರದಿಂದ ಹೇಳ್ತಾ ಬರ್ತಿದ್ದೇನೆ, ಗುರುವಿನ ಒಂದು ಬಲ ಹೇಗೆ, ಯಾವ ರೀತಿ ನಿಮಗೆ ಬಲ ತುಂಬಿಸ್ಕೊಡುತ್ತೆ ಅನ್ನತಕ್ಕಂಥದ್ದೆಲ್ಲ. ಗುರು ಕೆಟ್ಟರೆ ಎಲ್ಲರೂ ಕೆಡ್ತಾರೆ, ಗುರು ಕೆಟ್ಟರೆ ಎಲ್ಲದಕ್ಕೂ ಕೂತು ಬರುತ್ತೆ. ಎಲ್ಲ ಗ್ರಹಗಳು ಒಂದು ರೀತಿ ಅಡ್ಡಡ್ಡವಾಗಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಅಂತ. ನೋಡಿ, ಮಕರ ರಾಶಿಗೆ ನನ್ನ ಫಲ ಹೇಳ್ತಿದ್ದೆ. ಆ ಒಂದು ಗುರು ಕೆಟ್ಟಿದ್ದಾನೆ ನಿಮಗೆ 6ನೇ ಮನೆ ಅನ್ನತಕ್ಕಂಥದ್ದು. ನೋಡಿ, ಆ ಶುಕ್ರನೂ 6ನೇ ಮನೆ, ದುಡ್ಡು ಕೊಡತಕ್ಕಂಥ ವೈಭೋಗಕಾರಕ, ಶ್ರೀಮಂತಕಾರಕ, ಲಕ್ಸುರಿ ಕಾರಕ. ದೊಡ್ಡ ದೊಡ್ಡ ಕಾರಲ್ಲಿ, ಫ್ಲೈಟಲ್ಲಿ ಸುತ್ತಬೇಕು, ಹೆಲಿಕಾಪ್ಟರ್ ಸುತ್ತಬೇಕು, ತುಂಬ ಒಳ್ಳೆ ಒಡವೆಗಳನ್ನ, ಆಂಟಿಕ್ ಒಡವೆಗಳನ್ನು ಹಾಕ್ಕೋಬೇಕು, ಕೈ ತುಂಬ ಒಡವೆಗಳ ಹಾಕ್ಕೋಬೇಕು, ವಜ್ರ ವೈಡೂರಿಗಳನ್ನು ಧರಿಸ್ಬೇಕು ಅಂದರೆ ಶುಕ್ರನನ್ನು ನೋಡ್ತೇವೆ. ಒಳ್ಳೆ ಸ್ತ್ರೀ ಸುಖ, ಪ್ರಣಯ ಸುಖ, ಆನಂದ ಸುಖ. ಅವನಲ್ಲಿ 6ನೇ ಮನೆ. 6ನೇ ಮನೆ ಅಂದ್ರೆ ಏನು? ನಷ್ಟದ ಮನೆ. ಅದ್ರ ಜೊತೆ ಬುಧ ಭಾಗ್ಯಾಧಿಪತಿ ನಿಮಗೆ, ಮಕರ ರಾಶಿಯವರಿಗೆ ವ್ಯವಹಾರಕಾರಕ, ಹಣಕಾಸು ಕಾರಕ, ಲೆಕ್ಕಕಾರಕ, ವಾಣಿಕಾರಕ, ಬುದ್ಧಿಕಾರಕ, ಮಾತಿನ ಕಾರಕ, ಇವುಗಳಿಗೆಲ್ಲ ಕಾರಕತ್ವ ಆಗಿರೋನು ಅವನು 6ನೇ ಮನೆಯಲ್ಲಿ ಮುಳುಗಿದ್ದಾನೆ. ಹೋಗ್ಲಿ, ಲಗ್ನಾಧಿಪತಿ ಆದಂಥ, ಕರ್ಮಾಧಿಪತಿ ಆದಂಥ ಶನಿಯಾದ್ರೂ ಚೆನ್ನಾಗಿದ್ದಾನ ಅಂತ ಹೇಳಿದ್ರೆ, ಆ ಶನಿಯೂ ವಕ್ರನಾಗಿದ್ದಾನೆ. ಅವನ ಜೊತೆಯಲ್ಲಿ ಇನ್ನೊಬ್ಬ ಬೆಂಕಿಗೆ ತುಪ್ಪ ಸುರಿಲಿಕ್ಕೆ ಆ ಒಂದು ರಾಹು ಕೂಡ ಸೇರಿರ್ತಕ್ಕಂಥದ್ದು. ಸೊ ಲಗ್ನಾಧಿಪತಿಯು ಕೆಟ್ಟಿದ್ದಾನೆ, ಯೋಗಕಾರಕರು ಕೆಟ್ಟಿದ್ದಾರೆ, ಗುರು ಕೆಟ್ಟರೆ ನೋಡಿ ಈ ರೀತಿ. ಅದರಲ್ಲಿ ಮಕರ ರಾಶಿಯವರಿಗೆ ಸೂರ್ಯ ಕುಜ ತುಂಬಾ ಗಟ್ಟಿಯಾಗಿರಬಾರ್ದು, ತುಂಬಾ ಬಲವಾಗಿರಬಾರ್ದು, ತುಂಬಾ ಬಲಹೀನರೂ ಆಗಿರಬಾರ್ದು. ಆದರೆ ನೋಡಿ, ಈಗ ಗುರು ಕೆಟ್ಟಿರೋದ್ರಿಂದ ಕುಜ ಸೂರ್ಯ ಇಬ್ಬರು ಬಲವಂತರಾಗಿ 5ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ, ಗುದ್ದಿಸ್ಲಿಕ್ಕೆ, ನಿಮಗೆ ಏನಾದ್ರೂ ಒಂದು ನೋವು ಕೊಡ್ಲಿಕ್ಕೆ ಅನ್ನತಕ್ಕಂಥದ್ದು. ಆ ರೀತಿ ಗುರು ಕೆಟ್ಟರೆ ಎಲ್ಲವೂ ಕೆಡುತ್ತು, ಎಲ್ಲವೂ ಕೆಡುತ್ತು ಅನ್ನತಕ್ಕಂಥದ್ದು. ಅನ್ನವೇ ಕೆಟ್ಟು ಹೋದ ಮೇಲೆ ನೀವು ಚಿತ್ರಾನ್ನ ಮಾಡಿ ಏನು ಪ್ರಯೋಜನ, ಪುಳಿಯೋಗರೆ ಏನು ಮಾಡಿ ಪ್ರಯೋಜನ, ಮೊಸರನ್ನ ಮಾಡಿ ಏನು ಪ್ರಯೋಜನ, ಗೀ ರೈಸ್ ಮಾಡಿ ಏನು ಪ್ರಯೋಜನ, ಫ್ರೈಡ್ ರೈಸ್ ಮಾಡಿ ಏನು ಪ್ರಯೋಜನ ಅನ್ನತಕ್ಕಂಥ ಒಂದು ಭಾವತ್ತು. ಅಂದ್ರೆ ಅನ್ನವೇ ಕೆಟ್ಟಿದೆ, ಏನ್ ಮಾಡ್ತೀರಾ ಅನ್ನತಕ್ಕಂಥದ್ದು. ನೋಡಿ, ಆ ರೀತಿ ಆ ಒಂದು ಕಾರಣ, ಆ ಒಂದು ಪರಿಹಾರವೇ ಆ ಗುರು. ಗುರುವೇ ಕೆಡಬಾರದು. ಅದೇ ಕುಂಭರಾಶಿಗೆ ಗುರು ಅತ್ಯದ್ಭುತ, ಪಂಚಮಕ್ಕೆ ಬಂದಿದ್ದಾನೆ. ತುಂಬ ವಿಶೇಷವಾದಂಥದ್ದು. ಮುಟ್ಟಿದ್ದೆಲ್ಲವೂ ಬಂಗಾರ, ಪುತ್ರಯೋಗ. ಬಹುವರ್ಷಗಳ ನಂತರ ಸುಮಾರು ವರ್ಷಗಳ ನಂತರ ಕಾದು ಕಾದು ಮಕ್ಕಳಿಲ್ಲದವರಿಗೆ ಒಂದು ಮಕ್ಕಳ ಯೋಗ ಕೊಡುವುದು, ಮದುವೆಯಾಗದವರಿಗೆ ಮದುವೆ ಯೋಗ ಕೊಡುವುದು,
ಸೌಕರ್ಯ ಕೊಡುವುದು, ಅಧಿಕಾರ, ಅಂತಸ್ತು, ಶ್ರೇಯಸ್ಸು, ವಿಶೇಷ ಲಾಭವನ್ನ ತಂದು ಕೊಡುವುದು. ಇಡೀ ಈ ಒಂದು 12 ರಾಶಿಗಳಲ್ಲಿಯೇ ಕುಂಭರಾಶಿಗೆ ಕೊಡುವಷ್ಟು ಒಂದು ಸೌಕರ್ಯ ಸವಲತ್ತು ಈ ಬಾರಿಯ ಗುರು ಇನ್ನು ಯಾವ ರಾಶಿಗೂ ಅಷ್ಟೊಂದು ಕೊಡುವುದಿಲ್ಲ. 8ಕ್ಕೆ 80 ಫಲ. ನಿಮ್ಮ 8 ರೂಪಾಯಿ ದುಡಿತಕ್ಕೆ 80 ರೂಪಾಯಿ ಫಲದಷ್ಟು ವಿಶೇಷ ಯೋಗವನ್ನು ತಂದುಕೊಡತಕ್ಕಂಥದ್ದಾಗುವುದು ಕುಂಭರಾಶಿಗೆ. ಪಂಚಮದಲ್ಲಿ ಗುರು, ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಕುಳಿತುಕೊಳ್ಳೋದು, ಅದು ಶುಕ್ರನ ಜೊತೆ. ಕುಂಭರಾಶಿಗೆ ಯೋಗಕಾರಕ ಆ ಒಂದು ಶುಕ್ರ, ಪೂರ್ವ ಪುಣ್ಯ ಸ್ಥಾನಕಾರಕ ಬುಧ, ಮೂವರೂ ಕುಳಿತುಕೊಂಡಿದ್ದಾರೆ. ಏನು ಬೇಕು? ಆಷಾಢದ ನಂತರ ನೀವು ಮುಟ್ಟಿದ್ದೆಲ್ಲವೂ ಬಂಗಾರವಾಗುವುದು, ನಿಂತು ಹೋದ ಮದುವೆಗಳು ಆರಂಭವಾಗುವವು, ಕುಟುಂಬದಲ್ಲಿ ಬಹುದೊಡ್ಡ ವಿಶೇಷ ಯಶಸ್ಸಿನ ಲಾಭಗಳು ಬರತಕ್ಕಂಥದ್ದಾಗುವುದು, ಸ್ತ್ರೀ ಸಂತಾನ ಹೆಚ್ಚಾಗುವುದು, ವಾಹನ ಸೌಕರ್ಯ ಹೆಚ್ಚಾಗುವುದು, ಬಂಗಾರದ ಸುರಿಮಳೆ ಆಗತಕ್ಕಂಥದ್ದಾಗುವುದು, ವಸ್ತ್ರಾಭರಣಗಳು ಮನೆಗೆ ಬರತಕ್ಕಂಥದ್ದಾಗುವುದು, ಮನೆಯಲ್ಲಿ ನಾಯಿಗಳು ಬೆಕ್ಕುಗಳು ಮರಿ ಹಾಕುತ್ತವೆ, ಮನೆಯಲ್ಲಿ ಪುಟ್ಟ ಮಕ್ಕಳು ಬರತಕ್ಕಂಥದ್ದು, ನೀವು ಸಾಕತಕ್ಕಂಥ ಮೀನಿನ ಅಕ್ವೇರಿಯಂನಲ್ಲಿ ಮೀನುಗಳು ಮರಿ ಆಗ್ತವೆ ಅಂದ್ರೆ ನೀವು ನಂಬ್ತೀರಾ? ಅದಕ್ಕೂ ಒಂದು ಫಲ, ಅದೊಂದು ಸೂಚನೆ, ಶುಭ ಸೂಚನೆ. ಶುಭ ವರ್ಷ ಬಂದೈತೆ, ಶುಭ ಕಾಲ ಬಂದೈತೆ, ಶುಭಯೋಗ ಬಂದೈತೆ, ಆನಂದ ಬಂದೈತೆ. ಇನ್ನು ಆನಂದವೇ. ಆಷಾಢದವರೆಗೂ ಸ್ವಲ್ಪ ಎಳೆದಾಟ ಇರುತ್ತೆ. ಯಾಕೆಂದ್ರೆ ನಿಮ್ಮ ಶನಿ ವಕ್ರ, ನಿಮಗೀಗ ಲಗ್ನಾಧಿಪತಿ ಅವನು ಹೋಗಿ ಸ್ವಲ್ಪ ವಕ್ರವಾಗಿ 8ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಆರೋಗ್ಯದ ಮೇಲೆ, ಕುಟುಂಬದ ಮೇಲೆ ಸ್ವಲ್ಪ ದಣದು ಬಿಡ್ತೀರಾ. ವಿಪರೀತ ಕೆಲಸಗಳು, ಅದೇನಾದ್ರೂ ತೊಂದರೆ ಕೊಡಬಹುದಾ? ಇಲ್ಲ ಗುರು ಅವನನ್ನು ನೋಡಿ ಏನಾದರೂ ದಾರಿಗೆ ತರ್ತಾನ ಅನ್ನತಕ್ಕಂಥದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಹೇಳ್ತಾನೆ, ಕಾದು ನೋಡಿ. ಬನ್ನಿ, ಈಗ ಕರೆ ಒಂದು ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಸುಮಾ ಅಂತ ಮೇಡಮ್, ದಾವಣಗೆರೆಯಿಂದ ಮಾಡಿದೀವಿ. ಹೌದಾ? ಸುಮಾ ಅವ್ರೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ತಿಳಿಸಿಮಾ. 2/1/79 ಮೇಡಮ್. ಸಮಯ ಗುರುವಾರ ಸಾಯಂಕಾಲ 7:30ಕ್ಕೆ ಮೇಡಮ್. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಸುಮಾ ಅವರೇ. 8 ಮೇಡಮ್. 8. ಗುರುಜಿ ಇದ್ದಾರೆ, ಮಾತಾಡಿಮಾ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ, ನಿಮ್ದು ಲೈವ್ ಸಿಕ್ಕಿದ್ದು. ಆಗ್ಲಿಪ್ಪ, ಆಗ್ಲಿ ತಾಯಿ. 2/1/1979 ಹೌದಲ್ವೋ? ಹೌದು ಗುರುಜಿ, ಹೌದು ಗುರುಜಿ. ಶನಿ ರಾಹು ಸಂಧಿ ಇರುವ ಜಾತಕ. ಯಾರಿಗೆ 2ನೇ ಮನೆಯಲ್ಲಿ ಶನಿ ಇರುತ್ತೋ ಅಲ್ಲೇನಾದ್ರೂ ವಕ್ರನಾಗಿ ರಾಹು ಏನಾದ್ರೂ ನೋಡಿದ್ದೋ ಸೇರಿದ್ದೋ ಆಯ್ತು ಅಂದ್ರೆ ಅವ್ರ ನೆಮ್ಮದಿ ಇರೋಲ್ಲ, ಇಲ್ಲ ಬೇರೆಯವರು ಅವ್ರನ್ನ ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋಲ್ಲ. ಪ್ರತಿನಿತ್ಯವೂ ಕಲಹಗಳೇ, ಪ್ರತಿನಿತ್ಯವೂ ಕದನಗಳೇ, ಪ್ರತಿನಿತ್ಯವೂ ಮನಸ್ತಾಪಗಳೇ, ಪ್ರತಿನಿತ್ಯವೂ ಕಣ್ಣೀರೇ, ಪ್ರತಿನಿತ್ಯವೂ ಸಂಕಟಗಳೇ, ಗುಪ್ತ ರೋಗ, ಗುಪ್ತ ತೊಂದರೆ, ಮನಸ್ಸಿನ ತೊಂದರೆ, ಕುಟುಂಬದಲ್ಲಿ ತೊಂದರೆ, ದಾಂಪತ್ಯ ತೊಂದರೆ, ವೈರಾಗ್ಯ ಭಾವ, ಹಣಕಾಸು ಸಮಸ್ಯೆ, ತನ್ನವರಿಂದ ಚೂರಿ, ಕೊಟ್ಟು ಚೂರಿ, ತಗೊಂಡು ಚೂರಿ, ಊಟ ಬಿಟ್ಟು ಚೂರಿ, ಎಷ್ಟು ಒಳ್ಳೆಯದು ಮಾಡಿದರೂ ಎಲ್ಲರಿಂದಲೂ ಅಪಮಾನ, ನೋವು, ದುಃಖ ಎಷ್ಟೋ ಬಾರಿ. ನೀವು ನಿಜವಾಗ್ಲೂ ಹೇಳ್ತೀನಿ ತಾಯಿ, ಯಾವತ್ತೋ ಸತ್ತು ಹೋಗಿದ್ದೀರಾ, ಇದು ನೇರವಾದ ಮಾತು. ದೇಹವಷ್ಟೇ ಇದೆಯೇ ವಿನಃ ಬದುಕಬೇಕು ಅನ್ನುವ ಲೇವಲೇಶವೂ ಇಚ್ಛೆ ಇಲ್ಲ. ಹೇಗೋ ಹೋಗ್ಲಿ ಅಂತ ಬದುಕಿದ್ದೀರಾ, ಇಷ್ಟೇ ತಾಯಿ, ನೇರವಾಗಿ ಹೇಳ್ತೀನಿ. ಹೌದು ಗುರುಜಿ. ಈಗೇನ್ ಕೇಳ್ಬೇಕು ಅಂತಿದ್ದೀರಾ ಕೇಳಿ. ಮಗು ಆಗಿಲ್ಲ ಗುರುಜಿ, ನನಗೆ 7 ವರ್ಷ ಆಯ್ತು. ಮುಂದಿನ ವರ್ಷ ಮಗು ಒಂದಿದೆ. ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಸ್ವಲ್ಪ ವಕ್ರ ತಾಯಿ. ವಕ್ರ ಅಂದ್ರೆ ಅದ್ರ ಅರ್ಥ ಇಷ್ಟೇ, ನಾವು ಅಡಿಗೆ ಮಾಡಿ ತಿನ್ಲಿಕ್ಕೆ ಆಗೋದಿಲ್ಲ, ಬೇರೆಯವರು ಅಡಿಗೆ ಮಾಡಿದ್ರ ಮೂಲಕ ನಮ್ಮ ತಟ್ಟೆಗೆ ಬರಬೇಕು ಅನ್ನತಕ್ಕಂಥದ್ದು. ವಕ್ರವಾಗಿ ಅಂದ್ರೆ IVF ಮೂಲಕ ಇಲ್ಲ IVU ಮೂಲಕ ಆಗಬೇಕು. ಅದು ಕೂಡ ಆ ಶನಿ ರಾಹು ವಕ್ರವಾಗಿರೋದ್ರಿಂದ 2ನೇ ಮನೆ ಬಂದು ಮಕ್ಕಳು, ಮೊಮ್ಮಕ್ಕಳು, ಕುಟುಂಬ, ಗಂಡ, ಹೆಂಡತಿ, ಅವರ ಭಾವ, ಅವರ ಸ್ಟ್ರೆಂತು ಎಲ್ಲವನ್ನು ತೋರಿಸ್ತಕ್ಕಂಥದ್ದು. ಅಂತ ಒಂದು ಮನೆಯಲ್ಲಿ ಶನಿ ರಾಹು ಸೇರಿರೋದ್ರಿಂದ ಆ ಪುತ್ರ ದೋಷಕ್ಕೆ ಇನ್ನಷ್ಟು ಪಿತೃಶಾಪವಾಗಿ ತಟ್ಟುತ್ತಿದೆ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಒಮ್ಮೆ ನಿಮಗೆ ಆದ ಪಕ್ಷದಲ್ಲಿ ಸಮಯ ಕೂಡಿ ಬಂದಾಗ, ಸ್ವಲ್ಪ ದುಡ್ಡು ಸೇರಿಸಿದಾಗ ಹೋಗಿ ನಾರಾಯಣ ಬಲಿಯನ್ನ ನಮ್ಮ ಒಂದು ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಕ್ಷೇತ್ರದಲ್ಲಿ ಒಮ್ಮೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ಶ್ರೀರಂಗಪಟ್ಟಣದಲ್ಲಿ ತುಂಬಾ ವಿಶೇಷವಾಗಿ ಮಾಡ್ತಾರೆ, ಮಾಡಿಸ್ಕೊಂಡು ಬನ್ನಿ.
ಹಾಗೆ ಪ್ರತಿ ಅಮಾವಾಸ್ಯ ತಪ್ಪದೆ ಒಂದು 3/4 kg ಮೊಸರನ್ನ ಇಲ್ಲ ಪುಳಿಯೋಗರೆ ಚಿತ್ರಾನ್ನ ಈ ಥರದ್ದು ಮಾಡಿ ಒಂದಷ್ಟು ಎಳ್ಳು ಬೆರೆಸಿ ಯಾರಾದರೂ ಭಿಕ್ಷುಕರಿಗೆ ವಯಸ್ಸಾದವರ ಸೇವೆ ಮಾಡ್ತಾ ಅವ್ರು ಊಟ ಹಾಕ್ತಾ ಬನ್ನಿ, ಪ್ರಸಾದ ರೂಪವಾಗಿ ಕೊಡ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು. ಗುರು ವಕ್ರ, ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಡಾಕ್ಟರ್ಗಳು ಒಂದೊಂದು ಡಾಕ್ಟರ್ ನೋಡಿ ಒಂದೊಂದು ಸಮಸ್ಯೆ ಹೇಳ್ತಾರೆ. ಕೆಲವರು ಇಲ್ಲ ಆಗೋದೇ ಇಲ್ಲ, ಕೆಲವರು ಏನೂ ತೊಂದರೆ ಇಲ್ಲ, ಕೆಲವರು ಸ್ವಲ್ಪ ತೊಂದರೆ ಇದೆ, ಇನ್ನು ಕೆಲವರು ಇಲ್ಲ ದೊಡ್ಡ ತೊಂದರೆ ಇದೆ. ಸೊ ಯಾವುದನ್ನ ನಂಬೋದು ಯಾವುದನ್ನ ಬಿಡೋದು ತುಂಬಾ ಕನ್ಫ್ಯೂಷನ್ ಇರತಕ್ಕಂಥ ಒಂದು ಭಾವ. ಹೌದು ಅಲ್ವೋ ತಾಯಿ? ಹೌದು ಗುರುಜಿ. ಕೆಲವರು ಹೇಳ್ತಾರೆ ನಿಮಗ್ ಸಮಸ್ಯೆ, ಇನ್ನು ಕೆಲವರು ಹೇಳ್ತಾರೆ ಯಜಮಾನ್ರಿಗೆ ಸಮಸ್ಯೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನತಕ್ಕಂಥದ್ದು. ಹೌದೋ? ಹೌದು ಗುರುಜಿ. ಸರಿ ಸರಿ. ಈಗ ಯಜಮಾನ ಒಬ್ರ ಹತ್ರ ಟ್ರೀಟ್ಮೆಂಟ್ ತಗೊಂತಾ ಇದೀವಲ್ಲ ಗುರುಜಿ, ತಗೋಬಹುದಾ? ಮುಂದುವರಿಸಿ ತಾಯಿ, ಮುಂದುವರಿಸಿ. ನಿಮ್ಮದು ಹಾ ಗುರುಜಿ. ರಾಶಿ ಪ್ರಭಾವ. ಹಾ ಗುರುಜಿ. ಕುಂಭರಾಶಿಗೆ ಗುರುಬಲ ಬಂದಿದೆ ಅಂದರೆ ಮಗುವಾಗಬೇಕು. ತುಂಬು ವರ್ಷಗಳಿಂದ ಮಕ್ಕಳಾಗದವರಿಗೆ ಮಕ್ಕಳಾಗುವುದು ಅಂತ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ. ಹಾ ಗುರುಜಿ. ಖಂಡಿತ ಇದೆ. ಆತಂಕಕ್ಕೆ ಒಳಗಾಗಬೇಡಿ. ಎಲ್ಲಿಯಾದರೂ ಈ ಒಂದು ನಾಗರಕಟ್ಟೆ ಹತ್ರ ಈ ದೇವಸ್ಥಾನಗಳಲ್ಲಿ, ಈ ವಿನಾಯಕ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಈ ನಾಗರಕಲ್ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಕೃಷ್ಣನ ರೂಪದಲ್ಲಿ ನಿಂತಿರತಕ್ಕಂಥ ಕೊಳಲು ಕೃಷ್ಣನ ಒಂದು ಸರ್ಪದೇವರನ್ನ ಪ್ರತಿಷ್ಠಾಪನೆ ಆಗಿದ್ರೆ ಅದಕ್ಕೆ ಪೂಜೆ ಮಾಡಿಸ್ತಕ್ಕಂಥದ್ದು, ಪ್ರತಿನಿತ್ಯ ತನಿ ಎರಿತಕ್ಕಂಥದ್ದು ಮಾಡ್ತಾ ಬನ್ನಿ. ಖಂಡಿತ ಇದಮ್ಮ, ಖಂಡಿತ ಇದೆ. ಒಮ್ಮೆ ಆಯಿತು ಅಂದ್ರೆ ಲಿಂಗರಾಜಪುರ ಅಂತ ಬರುತ್ತೆ, ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ತುಂಬಾ ಪ್ರಸಿದ್ಧಿ ಇರತಕ್ಕಂಥ, ಸುಮಾರು 800 ವರ್ಷಗಳಿಗೂ ಹಳೆಯದಾದಂತಹ ವಿಶೇಷವಾದಂತಹ ಒಂದು ದೇವಸ್ಥಾನ. ಒಮ್ಮೆ ಭೇಟಿ ಕೊಡಿ. ಪವಾಡಗಳನ್ನ ನೋಡಿದ್ದೇವೆ, ಕೇಳಿದ್ದೇವೆ. ತುಂಬಾ ಅದ್ಭುತವಾದಂತಹ ಒಂದು ಶಕ್ತಿ ಭಗವಂತನಿದ್ದಾನೆ ತಾಯಿ. ಆಗುತ್ತೆ, ಖಂಡಿತ ಇದೆ, ಒಳ್ಳೇದಾಗುತ್ತೆ. ನೀವೇ ಸಿಹಿ ಕೊಟ್ಟು ಹೋಗ್ತೀರಾ, ಬಂದು ಒಳ್ಳೇದಾಗುತ್ತೆ, ಹೋಗಿ. ನಮ್ಮ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ. ದಿವ್ಯಾಲೂರ್ ಅವರೇ. ನಮಸ್ಕಾರ ದಿವ್ಯಾಲೂರ್ ಅವರೇ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ಧಾರವಾಡದಿಂದ ನಾನು ಸಂಗೀತ ಶ್ರೀನಿವಾಸ್ ಅಂತ ಮಾತಾಡ್ತಾ ಇದ್ದೀನಿ. ಆಹಾ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸಂಗೀತ ಅವ್ರೆ? ನನ್ ಮಗಳ ಬಗ್ಗೆ ನನಗೆ ಕೇಳಬೇಕಾಗಿತ್ತು. ಅವಳದು ಡೇಟ್ ಆಫ್ ಬರ್ತ್ 10th March 83, 10/3/83. 10/3/83. ಅವ್ರ ಹೆಸರೇನು ಸಂಗೀತ ಅವ್ರೆ? ಅವ್ರ ಹೆಸರು ಬೇರೆ ಹೇಳ್ತಾ ಇದ್ದೀನಿ, ಪೂಜಾ ಅಂತ. ಸರಿ. ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 10/3/83. ಗೊತ್ತಾಯ್ತು. ಸಮಯ ಹೇಳಿ. ಸಮಯ 9:40 10:45. 9:45 10:45. 9:45 10:45. ಬೆಳಗ್ಗೆ 1ರಿಂದ ಹುಬ್ಬಳ್ಳಿ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. 10 ಮೇಡಮ್. 10. ಗುರುಜಿ ಇದ್ದಾರೆ, ಮಾತಾಡಿ ಸಂಗೀತ ಅವ್ರೆ. ಹಾ ಗುರುಜಿ ಅವ್ರಿಗೆ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ. ತುಂಬಾ ದಿನದಿಂದ ಪ್ರಯತ್ನ ಮಾಡ್ತಿದ್ದೇನೆ, ಲೆಟರ್ ಬರ್ದಿದ್ದೆ. ನಾನು ತುಂಬಾ ತೊಂದರೆ ಗುರುಜಿ. ನಮಗೆ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನೀವ್ ಹೇಗಿದ್ದೀರಿ ಅಂತ ನಾನು ಕೇಳಲ್ಲ. ನಮ್ಮಂತ ದುರ್ದೈವಗಳಿಗೆ ನೀವು ಸಹಾಯ ಮಾಡಬೇಕು. ನಿಮ್ ದೇವ್ರು ನಿಮ್ಗೆ ಯಾವಾಗಲೂ ಚೆನ್ನಾಗಿಟ್ಟಿರಲಿ ಅಂತ ನಾನು ಹಾರೈಸ್ತೀನಿ ಗುರುಜಿ. ಚೆನ್ನಾಗಿದ್ದೀರಮ್ಮ, ಚೆನ್ನಾಗಿದ್ದೀನಿ ತಾಯಿ, ಚೆನ್ನಾಗಿದ್ದೇನೆ. ಆತಂಕ ಹೇಳಿ ಹೇಳಿ ಹೇಳಿ, ಏನ್ ಕೇಳ್ಬೇಕಂತಿದ್ದೀರಾ ಕೇಳಿ. ಈಗ ನಮ್ಮ ಮಗಳಿಗೆ 30 ವರ್ಷ ಆಯ್ತು. ಒಟ್ಟೆ ಸರಿಯಾಗಿ ಹುಡುಗ ಸಿಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಮಾಡ್ತಿದೀವಿ, ಎಲ್ಲ ಸರಿಯಾಗಿ ಹುಡುಗ ಸಿಗ್ತಾ ಇಲ್ಲ. ಆಮೇಲೆ ನಮ್ಮ ಯಜಮಾನ್ರು ಹೋಗಿ 2 ವರ್ಷ ಆಯ್ತು. ನಾನು ತುಂಬಾ ವೀಕ್ ಆಗಿದ್ದೀನಿ. ಅವ್ರಿಗೆ ಬೇಗ ಲಗ್ನ ಮಾಡ್ಬೇಕಾದ್ರೆ ಎಲ್ಲೆಲ್ಲೂ ಅಂತ ಇಲ್ಲ ಗುರುಜಿ. ಅವಳಿಗೆ ಎಲ್ಲೂ ಸರಿ ಆಗ್ತಾ ಇಲ್ಲ. ಆಮೇಲೆ ಅವ್ರ ಮೇಷ ಲಗ್ನ ವೃಷಭ ಲಗ್ನ ಗೊತ್ತಿಲ್ಲ. ಆಮೇಲೆ ನಾವು ಹಿಂಗೆ ಗೊತ್ತವ್ರ ಹತ್ರ ಹಂಗ ಕೇಳಿಕ್ ಹೋಗಿದ್ವಿ. ನಿಮ್ಗೆ ಲೆಟರ್ ಬರ್ದ್ವಿ, ಪ್ರಯತ್ನ ಮಾಡಿದ್ವಿ, ಆಗ್ಲಿಲ್ಲ. ಕೇಳಿಕ್ ಹೋದಾಗ ಅವರು 8 ತಿಂಗಳು ಹೀಗೆ ಅಂತ ಹೇಳಿದ್ರು. 8 ತಿಂಗಳ ಮೇಲೆ ಮತ್ತೆ ಏನಾಗುತ್ತೋ ಏನೋ ಅಂತ ಗಾಬರಿ. ಮಗಳ ಮದುವೆಗೆ ನನಗೆ ಅನುಕೂಲ ಆಗ್ಬೇಕು. ಹ್ಞೂನ್ರಿ. ಆಮೇಲೆ ನಮ್ಮ ಅತ್ತೆಗೆ ಅಂದ್ರೆ ನಮ್ಮ ಯಜಮಾನ ತಾಯಿಗೆ ಒಂದು 4-5 ಮಕ್ಕಳು. ಯಾರ್ದು ಒಬ್ಬರದು ಸಂಸಾರ ಸರಿ ಇರ್ಲಿಲ್ಲ. ನಮ್ದೇ ಸ್ವಲ್ಪ ಸರಿ ಇತ್ತು. ಎಲ್ಲರಿಗೂ ಆಕ್ಸಿಡೆಂಟು, ಆಮೇಲೆ ಇದು ಮನೋರೋಗ, ಅಲ್ಪಾಯುಷ್ಯ ಎಲ್ಲರೂ. ನಾನು ಹೋದ್ಮೇಲೆ 8-10 ಸಾವು ನೋಡಿದ್ದೀನಿ ಗುರುಜಿಯ ಮನೆಯಲ್ಲಿ. ಹಿಂಗಾಗಿ ನಮ್ಮ ಮಕ್ಕಳ ಬಗ್ಗೆ ಭಯ ಆಗ್ತಿದೆ. ಮತ್ತೆ ಎಲ್ಲಾರ ಮದುವೆನೇ ಲೇಟು, ಮತ್ತೆ ಯಾವ್ದು ಸಂಸಾರ ಸರಿ ಇಲ್ಲ. ನಂದು ನಮ್ಮ ಮನೆಯವ್ರದ್ದು ಮಾತ್ರನೇ ಸ್ವಲ್ಪ ಸರಿ ಇತ್ತು ಗುರುಜಿ. ಹಿಂಗಾಗಿ ಏನ್ ಮಾಡ್ಬೇಕು ಏನಿಲ್ಲ. ನಮ್ಮ ಯಜಮಾನ್ರು ಹೋದ್ಮೇಲೆ ತುಂಬಾ ಕೈಗಾಲ್ ಕಳ್ಕೊಂಡ್ಬಿಟ್ಟಿದ್ದೀನಿ ಗುರುಜಿ. ನೀವ್ ಹಾದಿ ತೋರಿಸ್ಬೇಕು. ಆತಂಕ ಪಡಬೇಡಿ, ಎಲ್ಲದಕ್ಕೂ ಒಂದು ಪರಿಹಾರ ಇದೆ. ಆದರೂ ತಪ್ಪು ತಿಳ್ಕೋಬೇಡಿ. ತಾಯಿಗೆ ಮದುವೆ ನಂತರ ಸಮಸ್ಯೆ, ಮಗಳಿಗೆ ಮದುವೆಯೇ ಸಮಸ್ಯೆ. ಆ ಮಗಳಿಗೆ ಉತ್ತರಾಷಾಢ ನಕ್ಷತ್ರ. ಹಿಂದೊಮ್ಮೆ ಹೇಳಿದ್ದೆ, ಕೆಲವು ನಕ್ಷತ್ರಗಳು ಜನ್ಮತಾ ಗ್ರಹಣ ನಕ್ಷತ್ರಗಳು.
ಅವಕ್ಕೆ ಬಾಧೆ ಬಡತಕ್ಕಂಥದ್ದಾಗುತ್ತೆ. ಏನೋ ವಿಘ್ನಗಳಿದ್ದೇ ಇರುತ್ತೆ. ಖುಷಿ ಪಡಿ, ನಿಮ್ಮ ಮಗಳಿಗೆ ಬೇಗ ಮದುವೆ ಮಾಡಲಿಲ್ಲ, ಇಲ್ಲದಿದ್ದರೆ ನಿಮಗಾದ ಗತಿಯೇ ಆಗ್ತಿತ್ತು. ಅವಳಿಗೆ ನಿಧಾನ ಆಗಿದ್ದು ಒಳ್ಳೆಯದೇ ಆಯಿತು. ತಾಯಿಗಿಲ್ಲದ ಮಾಂಗಲ್ಯ ಮಗಳಿಗೆಲ್ಲಿಂದ ಬರುವುದು ಅಂತ ಕೂಡ ನಾನು ಎಷ್ಟೋ ಬಾರಿ ಹೇಳಿದ್ದೇನೆ. ತಾಯಿಗೆ ಮಾಂಗಲ್ಯ ಸುಖವಿಲ್ಲದ ಪಕ್ಷದಲ್ಲಿ, ತಾಯಿಗೆ ಮಾಂಗಲ್ಯಕ್ಕೆ ಕುತ್ತು ಬಂದ ಪಕ್ಷದಲ್ಲಿ, ತಾಯಿಗೆ ಆಕೆಯ ಒಂದು ಗಂಡನ ಜೊತೆ ನೋವಿರುವ ಪಕ್ಷದಲ್ಲಿ ಮಕ್ಕಳಿಗೇನು ಸೊಸೆಗೆ ಆಗುತ್ತೆ. ತಾಯಿಗೆ ಅಬಾರ್ಷನ್ ಆಗಿದ್ರೆ ಮಗಳಿಗೂ ಅಬಾರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿದ್ದೇನೆ. ನಿಮ್ಮ ತಾಯಿಗೊಂದು ಮಗು ಹೋಗಿರ್ಬೇಕಲ್ಲ ಅಂದ್ರೆ ಹೌದು ಅಂದಿದ್ದಾರೆ, ನಿಮಗೂ ಹೋಗಿರುತ್ತೆ ಅಂದ್ರೆ ಹೌದು ಅನ್ನತಕ್ಕಂಥದ್ದು. ಅತ್ತೆಗೂ ಒಂದು ಅಬಾರ್ಷನ್ ಆಗಿದ್ರೆ, ಹುಟ್ಟುವ ಮಗು ಸತ್ತಿದ್ದರೆ ಇಲ್ಲ ಹುಟ್ಟಿದ ನಂತರ ಸತ್ತಿದ್ದರೆ ಸೊಸೆಗೂ ಕೂಡ ಆಗಬೇಕು. ಇದು ನಿಯಮಗಳು. ಉಪ್ಪು ಉಪ್ಪೆ, ಖಾರ ಖಾರವೇ, ಹುಳಿ ಹುಳಿಯ ಬದಲಾಗುವುದಿಲ್ಲ. ಆ ಒಂದು ಬಾಳೆ ಗಿಡದಲ್ಲಿ ಎಷ್ಟೇ ವರ್ಷಗಳ ಬಾಳೆ ಗಿಡವಾದರೂ ಅದರಲ್ಲಿ ಬೀಳುವುದು ಬಾಳೆಹಣ್ಣೇ ತಾಯಿ. ಆತಂಕಕ್ಕೆ ಒಳಗಾಗಬೇಡಿ. ಪರಿಹಾರ ಉಂಟು. ನಿಮ್ಮ ಮಗಳ ಜಾತಕದಲ್ಲಿ ಸಪ್ತಮದಲ್ಲಿ ಶನಿ ವಕ್ರ, ಮೇಷಲಗ್ನವೇ ನಿಮ್ಮ ಮಗು ಹುಟ್ಟಿರ್ತಕ್ಕಂಥದ್ದು. ವಯಸ್ಸಿನಲ್ಲೋ, ಓದಿನಲ್ಲೋ, ಸ್ಟೇಟಸ್ನಲ್ಲೋ, ಜಾತಿಯಲ್ಲೋ ಏರುಪೇರಿನ ಹುಡುಗ ಬರಬೇಕು. ವಕ್ರ, ಚಿಕ್ಕ ವಯಸ್ಸಿನ ಹುಡುಗ ಬರಬೇಕು. ತುಂಬ ಚಿಕ್ಕ ವಯಸ್ಸಿನ ಒಂದು 30, 32, 34 ಅನ್ನತಕ್ಕಂಥ ಹುಡುಗ ಬರಬೇಕು. ಅತಿ ಮುಖ್ಯವಾಗಿ ನಿಮ್ಮ ಮಗಳು ಅಷ್ಟು ಬೇಗ ಒಪ್ಪಲ್ಲ. ಅವಳಿಗೆ ಅಷ್ಟು ಬೇಗ ಹೊಂದಿಕೆ ಆಗಲಿಕ್ಕೆ ಬಿಡುವುದಿಲ್ಲ. ಉತ್ತರಾಷಾಢ ಅಂದ್ರೆ ಸೂರ್ಯಪ್ರಭಾವ, ಬಿಡುವುದೋ ಸುಟ್ಟಾಕಿಸುತ್ತೆ ಅಂತ ಹೇಳ್ತೇವೆ. ಸೊ ಈ ಒಂದು ಶನಿ ವಕ್ರನಿಗೆ 8 ಶನಿವಾರ ಹನುಮಾನ್ ದೇವಸ್ಥಾನದಲ್ಲಿ ಈ ಹುಡುಗಿಗೆ ಸಂಕಲ್ಪ ಕಟ್ಟಿಸಿ, ಆ ಒಂದು ನವನೀತ ಲೇಪನ, ಆ ಒಂದು ಹನುಮಂತರಿಗೆ ಆ ಒಂದು ಬೆಣ್ಣೆ ಅಲಂಕಾರ ಮಾಡ್ತಾರೆ. ಒಂದಿಷ್ಟು ಬೊಗಸೆಯಷ್ಟಾದರೂ ಇಲ್ಲ ಒಂದು ಬಟ್ಟಲಷ್ಟಾದರೂ ಬೆಣ್ಣೆಯನ್ನು ಕೊಡತಕ್ಕಂಥದ್ದು. ವಡೆ ಹಾರವನ್ನ ಕೊಡಬೇಕು. 8 ವಡೆ ಇಲ್ಲ 17 ವಡೆ ಇಲ್ಲ 26 ವಡೆ ಇಲ್ಲ 35 ವಡೆ. 8 ಅಂದ್ರೇನೆ ಶನಿಯ ಪ್ರಭಾವ ಅಂತ ಹೇಳ್ತೇವೆ. ಸೊ ಆ ಶನಿಯ ಪ್ರಭಾವ ಕಡಿಮೆ ಆಗಲು ಮೇಷಲಗ್ನಕ್ಕೆ ಶನಿ ಸ್ವಲ್ಪ ಬಾಧಕ. ಅವನು ಬಾಧಕನೇ ಆ ಒಂದು 7ನೇ ಮನೆಯಲ್ಲಿ ಬಂದು ಕುಳಿತುಕೊಂಡಿದ್ದಾನೆ. 7 ಅಂದ್ರೆ ಸಂಗಾತಿ. ಸೊ ಅಲ್ಲಿ ಬಾಧೆ ಆಗ್ತಿದೆ. ಬಂದ್ರೂ ಕೂಡ ಅಲ್ಲಿ ಏನೋ ಬಾಧೆ ಇದೆ ತಾಯಿ, ಇದಂತೂ ನಿಶ್ಚಿತ. ಅದರಿಂದ ಈ ಹುಡುಗಿಗೆ ಸಮ್ಮತವಾಗಬೇಕು, ಇಷ್ಟವಾಗಬೇಕು. ನೋಡಿದ್ದು ನೀವೆಲ್ಲ ಒಪ್ಪಿದ್ದರೂ ಅವಳಿಗೆ ಒಪ್ಪಿಗೆ ಆಗಬೇಕು. ಅದನ್ನ ನೋಡಿ ಎಲ್ಲವೂ ಸರಿಯಾಗತಕ್ಕಂಥದ್ದು ಬಂದಿದೆ. ಚಿಕ್ಕದಾಗಿ ಈ ಮಗುವಿಗೆ ಈ ಒಂದು ನವಾಂಶ ಪ್ರಭಾವದಲ್ಲಿ ಗುರುವಿನ ಒಂದು ಭಾವಕ್ಕೆ ಆ ಒಂದು ಗುರುಬಲ ಇದೆ. ಆತಂಕಕ್ಕೆ ಒಳಗಾಗಬೇಡಿ. ಮದುವೆ ಅತಿ ಶೀಘ್ರದಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ನಾ ಹೇಳಿದ್ದು ಮಾಡಿ, ಒಳ್ಳೇದಾಗುತ್ತೆ. ಹೋಗಿ. ಸಂಗೀತ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಕುಂಭರಾಶಿ ಬಗ್ಗೆ ಹೇಳ್ತಿರುವಾಗ ನಮ್ಗನ್ಸ್ತು 12 ರಾಶಿಗಳಲ್ಲಿ ಕುಂಭರಾಶಿಯವರೇ ಅಪ್ಪ ಎಲ್ಲರಿಗಿಂತ ಅದೃಷ್ಟವಂತರು ಅಂತ. ಆದ್ರೂ ಸ್ವಲ್ಪ ಭಯ ಆಗತ್ತೆ. ಯಾಕೆ ಗೊತ್ತಾ ಗುರುಜಿ, ನೀವು ಯಾವಾಗೂ ಹೇಳ್ತಿರ್ತೀರಾ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ನಾವೇನಾದ್ರೂ ಬಯಸಿದ್ರೆ ಎಲ್ಲೋ ಕೆಟ್ಟ ಹೋಗುತ್ತೆ ಅಂತ. ಆ ಥರದ್ದೇನೂ ಇಲ್ಲ ಅಲ್ವಾ ಗುರುಜಿ ಕುಂಭರಾಶಿಗೆ? ಇದೆ. ಅದಕ್ಕೆ ಗುರುವನ್ನ ಹೇಳೋದು, ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಅಂದ್ರೆ ದೇವಾನಾಂಚ ಅಂದ್ರೆ ದೇವತೆಗಳಿಂದಲೂ ಪೂಜಿಸಲ್ಪಡುವ, ಋಷೀನಾಂಚ ಋಷಿಗಳಿಂದಲೂ ಪೂಜಿಸಲ್ಪಡುವ, ಗುರುಕಾಂಚನ ಸನ್ನಿಭಂ ಓ ಗುರುವೇ, ಆ ಒಂದು ಬುದ್ಧಿಭೂತಂ ನಮ್ಮ ಒಂದು ಬುದ್ಧಿ, ಭೂತಕಾಲ ಭವಿಷ್ಯತ್ ಕಾಲ ಎಲ್ಲದಕ್ಕೂ ಅತೀತವಾಗಿರ್ತಕ್ಕಂಥ ಗುರುವೇ, ನಿನಗೆ ಆ ಒಂದು ನಮ್ಮ ನಮಸ್ಕಾರಗಳು ಅನ್ನತಕ್ಕಂಥ ಮಾತು ಹೇಳ್ತಾರೆ ಈ ಒಂದು ಶ್ಲೋಕದಲ್ಲಿ. ಅಷ್ಟು ಶಕ್ತಿ ಗುರು ತುಂಬಾ ಚೆನ್ನಾಗಿದ್ರು ಎಡವಟ್ಟೆ, ಗುರು ಕೆಟ್ಟರೂ ಎಡವಟ್ಟೆ ಅಂತ ಒಂದು ಗುರು ನಿಮಗೆ ಪಂಚಮಕ್ಕೆ ಬಂದಿದ್ರು ಕೂಡ ನಿಮ್ಮ ಲಗ್ನಾಧಿಪತಿ ವಕ್ರ, ಅದು ಭಾಗ್ಯಸ್ಥಾನದಲ್ಲಿ ಕುಳಿತಿದ್ದಾರೆ. ಬರುವ ಭಾಗ್ಯ ವಕ್ರವಾಗಿ ಹೋಗ್ತಿದೆ, ಬೇರೆ ಎಲ್ಲೋ ಹೋಗ್ತಿದೆ, ಬೇರೆ ಎಲ್ಲೋ ದಾರಿ ತಪ್ತಿದೆ, ಬೇರೆ ಎಲ್ಲೋ ಎಳೆದಾಟ ಆಗ್ತಿದೆ ಅನ್ನತಕ್ಕಂಥದ್ದು. ಆದರೂ ಕೂಡ ಗುರು ನೋಡೋದು ಹೇಗೆ ಹೇಳಿ? ತಾನು ಕುಳಿತ ಮನೆಯಿಂದ 5ನೇ ಮನೆಯನ್ನ ನೋಡ್ತಾರೆ, 7ನೇ ಮನೆಯನ್ನ ನೋಡ್ತಾರೆ, ವಿಶೇಷವಾಗಿ 9ನೇ ಮನೆಯನ್ನ ನೋಡ್ತಾರೆ. ಅದು ಅವರ ಶಕ್ತಿ. ಸೊ ಎಲ್ಲಿ ಕುಳಿತಿದ್ದಾರೆ? 5ನೇ ಮನೆಯಿಂದ ಕುಳಿತು ಭಾಗ್ಯಸ್ಥಾನ ವಕ್ರವಾದ ಶನಿಯನ್ನ ನೋಡ್ತಿದ್ರೆ, ವಕ್ರ ಸ್ವಲ್ಪ ಕಡಿಮೆ ಮಾಡ್ಕೊಪ್ಪ, ಕೊಡು ಅವರಿಗೆ ಅಂತ. ಮತ್ತೆ ತಾನು ಕುಳಿತ ಸ್ಥಳದಿಂದ 7ನೇ ಮನೆ ನೋಡ್ತಿದ್ದಾರೆ.
7ನೇ ಮನೆ ಎಲ್ಲಾಗುತ್ತೆ? ಧನುಸು ರಾಶಿ. ಸೊ ಧನುಸು ರಾಶಿ ಏನಾಗುತ್ತೆ? ಮೀನರಾಶಿಯವರಿಗೆ, ಕುಂಭರಾಶಿಯವರಿಗೆ ಲಾಭಸ್ಥಾನವಾಗುತ್ತೆ. ಸೊ ಲಾಭವೃದ್ಧಿ. ಮತ್ತೆ 9ನೇ ಭಾವಕ್ಕೆ ನೋಡ್ತಾರೆ, ಅಂದ್ರೆ ಖುದ್ದು ಕುಂಭರಾಶಿಗೆ ನೋಡ್ತಕ್ಕಂಥದ್ದಾಗುವುದು ಬಹು ವಿಶೇಷವಾಗಿ. ಸೊ ಶನಿ ವಕ್ರವಾದರೂ ಕೂಡ ತಾತ್ಕಾಲಿಕವಾಗಿ ವಕ್ರ ಫಲವಿರತಕ್ಕಂಥದ್ದು ಇರುತ್ತಷ್ಟೇ. ನೋಡಿ, ಗುರು ಕೂಡ ಶಾಪಗ್ರಸ್ತರೇ. ಅವ್ರ ಹೆಂಡತಿನ ಚಂದ್ರ ಕದ್ಕೊಂಡು ಹೋಗ್ತಾನೆ, ತಾರಾಮತಿಯನ್ನ ಕದ್ಕೊಂಡು ಹೋಗ್ತಾರೆ. ಅದು ತಾರಾಯುದ್ಧ ಅನ್ನೋದೇ ನಡೆಯುತ್ತೆ. ಒಂದು ದೇವತೆಗಳಿಗೂ ರಾಕ್ಷಸರುಗಳಿಗೂ ಬಹುದೊಡ್ಡ ಯುದ್ಧ ಎಲ್ಲ ನಡೆಯುತ್ತೆ. ಆ ಒಂದು ಚಂದ್ರನಿಗೆ ನೋಡಿ, ತಾರಾ ಪಾಪ ಏನೂ ತಪ್ಪು ಮಾಡಿರೋಲ್ಲ, ಆದರೂ ಕದ್ಕೊಂಡು ಹೋಗಿ ಆ ಶಾಪದಿಂದ ಬುಧ ಹುಟ್ಟುತ್ತಾನೆ. ಆದರೂ ಅಲ್ಲೊಂದು ಎಡವಟ್ಟು ನಡೆದಿರುತ್ತೆ. ಗುರು ಕೂಡ ತಪ್ಪು ಮಾಡಿರ್ತಾರೆ. ಎಂಥ ದೊಡ್ಡ ತಪ್ಪು ಅಂದ್ರೆ, ತನ್ನ ಸ್ವಂತ ಅಣ್ಣನ ಹೆಂಡತಿಯಾದಂಥ ಮಮತಳನ್ನ, ತುಂಬು ಗರ್ಭಿಣಿಯನ್ನ ಭೋಗಿಸ್ಲಿಕ್ಕೆ ಹೋಗ್ತಾರೆ. ತುಂಬು ಗರ್ಭಿಣಿಯನ್ನ, ಆ ತುಂಬು ಸುಂದರವಾದಂಥ ಹೆಣ್ಣುಮಗು ಆಕೆ ಮಮತಾ. ಆಕೆ ತುಂಬು ಗರ್ಭಿಣಿ, ಬಿಡೋದಿಲ್ಲ ಇವ್ರಿಗೆ ಆ ಒಂದು ವಾಂಛನೆ. ಅಣ್ಣನಿಲ್ಲದ ಸಮಯದಲ್ಲಿ ಹೋಗಿ ಆ ಹೊಟ್ಟೆಲಿರೋ ಮಗು ಹೇಳುತ್ತಂತೆ, ನೋಡಿ ಹೊರಟೋಗ್, ನಾನು ಹೊಟ್ಟೆನಲ್ಲಿ ಮಗುವಾಗಿದ್ದೇನೆ, ನನ್ನ ತಾಯಿ ಒಳಗಡೆ ಬರಬೇಡ, ನೀನು ನನಗೆ ತೊಂದರೆ ಕೊಡಬೇಡ, ಇಲ್ಲಿ ಇನ್ನೊಂದು ಮಗು ಆಗ್ಲಿಕ್ಕೆ ಸ್ಥಳ ಇಲ್ಲ ಅಂತ ಆ ಮಗು ಮಾತಾಡುತ್ತಂತೆ. ನಾನು ಭೋಗಕ್ಕೆ ಬಂದಾಗ ನನಗೆ ಅಡ್ಡಿಪಡಿಸ್ತೀಯ, ಹೊಟ್ಟೆಲಿ ಇದ್ಕೊಂಡೆ ಇಷ್ಟು ಅಹಂಕಾರ, ನಿನ್ನ ಕಣ್ಣು ಹೊರಗಡೆದೆಲ್ಲ ಕಾಣಿಸ್ತಿತ್ತ ಅಂತ ಹೇಳಿ ಶಾಪ ಕೊಡ್ತಾರಂತೆ. ನಿನಗೆ ಕಣ್ಣುಗಳು ಕಾಣದೆ ಹೋಗ್ಲಿ, ಅಂಧತ್ವ ಬರಲಿ, ನೀನು ಕಣ್ಣು ಮುಚ್ಕೊಂಡು ಸುಮ್ಮನೆ ಇರಬೇಕು, ಮಗುವಾಗಿರ್ಬೇಕು, ನನಗೂ ನಿಮ್ಮಮ್ಮಂದು ಕತೆ ಅಂತ ಹೇಳಿ ಬಿಡದೆ ಭೋಗಿಸಿಯೇ ಬಿಡ್ತಾರಂತೆ. ಇದನ್ನ ತಿಳಿದಂತ ಅಣ್ಣ ಸಿಟ್ಟುಗೊಂಡು, ಎಷ್ಟಾದ್ರೂ ಬೃಹಸ್ಪತಾಚಾರ್ಯ, ಗುರುವಾದವನು ಬುದ್ಧಿ ಇಲ್ಲವ ನಿನಗೆ? ಅಣ್ಣನ ಹೆಂಡತಿ ಎಂದರೆ ತಾಯಿಯ ಸಮಾನ. ಒಂದು ಚೂರು ಪ್ರಜ್ಞಾ ಲೇವಾಲೇಶವೂ ಇಲ್ಲದೆ ಅಣ್ಣನ ಹೆಂಡತಿಯನ್ನು ಕೂಡ ಮೋಹಕ್ಕೆ ಪಾಶಕ್ಕೆ ಕಟ್ಟು ಬಿದ್ದು ಭೋಗಿಸಿಯೇ ಬಿಟ್ಟಿಯಾ? ಹೋಗು, ನಿನಗೂ ಕೂಡ ನನ್ನ ಹೆಂಡತಿಗೆ ಹೇಗೆ ನೋವು ಕೊಟ್ಟಿಯೋ, ನೀನು ಹೆಂಡತಿ ಇಲ್ಲದೆ ನೋವು ಪಡುವಂತವಳಾಗೋ. ಆ ಹೆಂಡತಿಯನ್ನ ನೀನು ಎಷ್ಟು ಹೆಚ್ಚು ಪ್ರೀತಿಯಿಂದ ಇಷ್ಟಪಡತಕ್ಕಂಥ ಶಿಷ್ಯನವರು ಕದ್ಕೊಂಡು ಹೋಗಿ ಅವಳನ್ನ ಭೋಗಿಸಿ ಅದರಿಂದ ಸೃಷ್ಟಿ, ಇಲ್ಲಾದ್ರೂ ಸೃಷ್ಟಿಯಾಗಲಿಲ್ಲ, ಅಲ್ಲಿಯಾದ್ರೂ ಸೃಷ್ಟಿಯಾಗಬೇಕು ಅಂತ ಹೇಳಿ ಶಾಪ ಕೊಡ್ತಾರಂತೆ. ಅದರ ಒಂದು ಫಲವೇ ತಾರಾಳನ್ನ ಚಂದ್ರ ಕದ್ಕೊಂಡು ಹೋಗೋದು, ಆ ಒಂದು ಸೃಷ್ಟಿಯಲ್ಲಿ ಬುಧ ಆಗೋದು. ನೋಡಿ, ಆ ಹುಟ್ಟು ಕುರುಡ ಮಗುವೇ ಅಣ್ಣನ ಒಂದು ಮಗು ಭಾರದ್ವಾಜ ಮುನಿಗಳು. ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಕಥೆಗಳಿದ್ದಾವೆ. ಅಂದ್ರೆ ಗುರುವು ಕೂಡ ತಪ್ಪು ಮಾಡುತ್ತಾನೆ, ಪ್ರಲೋಭನೆಗೆ ಒಳಗಾಗ್ತಾನೆ. ಅದಕ್ಕೆ ಗುರುವಿಗೆ ಕಟ್ಟುಪಾಡುಗಳಿದ್ದಾವೆ. ಪರಸ್ತ್ರೀಯರ ಹತ್ರ ಹೋಗಬಾರ್ದು, ಮಾತಾಡಬಾರ್ದು, ದೂರವಿರಬೇಕು, ಮುಟ್ಟಿಸ್ಕೋಬಾರ್ದು, ಕಾಲು ಮುಟ್ಟಬಾರ್ದು, ಮೈ ಮುಟ್ಟಬಾರ್ದು, ದೇಹ ಮುಟ್ಟಬಾರ್ದು, ಹತ್ರ ಬರ್ಸ್ಕೋಬಾರ್ದು. ದ ಮೋರ್ ಕಾಂಟ್ರಡಿಕ್ಷನ್, ನಿಯಮಗಳು ಜಾಸ್ತಿ ಅವರಿಗೆ. ಆಸೆ ಪಡಬಾರ್ದು, ಭೋಗ ಪಡಬಾರ್ದು, ಮೋಹಕ್ಕೊಳಗಾಗಬಾರ್ದು, ಇನ್ನೊಂದು ಬೇಕು, ಇನ್ನೊಂದು ಚೂರು ಬೇಕು, ಇನ್ನೊಂದಷ್ಟು ತಿನ್ಬೇಕು, ಇನ್ನೊಂದು ಬೇಕು ಅನ್ನತಕ್ಕಂಥ ಕಟ್ಟುಪಾಡು ಒಳಗಾಗಬಾರ್ದು ಅಂತಾನೆ ಬಿಳಿ ವಸ್ತ್ರ ಹಾಕೋದು, ಕಾಷಾಯ ವಸ್ತ್ರ ಹಾಕ್ಸೋದು, ದೂರದಲ್ಲಿ ಕುಳಿತುಕೊಳ್ಳೋದು, ಯಾರ ಹತ್ರ ಮಾತಾಡೋಲ್ಲ, ಯಾವ ಆಸ್ತಿಗಳಾಗಲಿ ಅಂತಸ್ತುಗಳಾಗಲಿ ಅದಕ್ಕೆ ಕಟ್ಟುಪಾಡಿಗೆ ಹೋಗಬಾರದು. ಅವರ ಕೆಲಸ ಪ್ರವಚನವಷ್ಟೇ, ದೇವರ ಧ್ಯಾನವಷ್ಟೇ. ಕಣ್ಣೆತ್ತಿಯೂ ನೋಡಬಾರದು ಗುರು, ಯಾಕಂದ್ರೆ ಗುರುವಿನಲ್ಲೊಂದು ಅದ್ಭುತವಾದಂಥ ಶಕ್ತಿ ಇರುತ್ತೆ, ಬಂದ್ಬಿಡುತ್ತೆ ಆಟೋಮ್ಯಾಟಿಕಲಿ. ಸೊ ಬಿಕಾಸ್ ಆಫ್ ದ್ಯಾಟ್ ಇಟ್ ಅಟ್ರಾಕ್ಟ್ಸ್, ಅದು ಎಲ್ಲರನ್ನ ಚುಂಬಕೀಯವಾಗಿ ಆಕರ್ಷಿಸುತ್ತೆ. ಆಗ ಆ ಒಂದು ಔರವನ್ನ ಭೇದಿಸ್ಬಿಡ್ತು, ಆತನ ಶಕ್ತಿ ಹೊರಟೋಗುತ್ತೆ. ಗುರು ತತ್ವ ಅಂತ ಹೇಳಿನೇ ಗುರುವನ್ನ ನಂಬಿ ಎಲ್ಲರೂ ಬರ್ತಾರೆ, ಗುರು ಹತ್ರ ಬಂದು ಎಲ್ಲಾ ಹೇಳ್ಕೋತಾರೆ, ಕಣ್ಣೀರು ಹಾಕ್ತಾರೆ, ಸಂಕಟ ಪಡ್ತಾರೆ, ತಾವು ಮಾಡದ ತಪ್ಪನ್ನು ಹೇಳ್ತಾರೆ, ಮಾಡಿರುವ ತಪ್ಪನ್ನು ಹೇಳ್ತಾರೆ. ಅದನ್ನ ಆತ ದುರುಪಯೋಗ ಪಡಿಸಿಕೊಳ್ಳಬಾರದು, ಕೆಟ್ಟ ದಾರಿಗೆ ತಗೊಂಡು ಹೋಗಬಾರ್ದು, ಅವರಲ್ಲಿ ಇನ್ನಷ್ಟು ಕೆಟ್ಟದನ್ನ ಪ್ರಚೋದನೆ ಮಾಡಬಾರದು. ಯಾರೋ ಬರ್ತಾರೆ ಪುಣ್ಯಾತ್ಮ, ಗುರುಗಳೇ ನನಗೆ ಆಸ್ತಿ ಇದೆ, ಪಾಸ್ತಿ ಇದೆ, ತಗೊಳ್ಳಿ ಗುರುಗಳೇ ಅಂತ ಹೇಳಿದ ತಕ್ಷಣ ಗುರು ತಗೊಳ್ಳೋ ಹಾಗಿಲ್ಲ. ಇಲ್ಲ, ಭವತಿ ಭಿಕ್ಷಾನ್ ದೇಹಿ, ಕೊಟ್ಟಿರುವುದರಲ್ಲೇ ತೃಪ್ತಿ ಪಡಬೇಕವನ ತೆಗೆದುಕೊಳ್ಳಬಾರದು, ಇದ್ದುದರಲ್ಲೇ ತೃಪ್ತಿ ಪಡಬೇಕು. ಇಲ್ಲವೆಂದರೆ ಅವನು ಸಾಮಾನ್ಯನಾಗ್ತಾನೆ. ಅಂತ ಗುರುವು ಮೋಹಕ್ಕೊಳಗಾಗಬಾರದು. ನೋಡಿ, ಈ ಗುರು ಮೋಹಕ್ಕೆ ಒಳಗಾಗಿದ್ದರಿಂದಲೇ ಶಾಪ. ಈತ ಮಾಡಿದ ತಪ್ಪಿಗೆ ಈತನ ಹೆಂಡತಿಗೆ ಶಾಪ. ಪಾಪ, ಕರ್ಮವನ್ನ ಯಾರೂ ತಪ್ಪಿಸಲಾರರು ಅನ್ನತಕ್ಕಂಥ ಮಾತು ಹೇಳ್ತೇವೆ. ಗುರುವಿಲ್ಲದೆ
ಒಂದೇ ಒಂದು ಸಣ್ಣ ಲೋಪಕ್ಕೆ ಇಂದ್ರ ತನ್ನ ಪದವಿನೇ ಕಳ್ಕೊತಾನೆ. ಬರೀ ಗುರು ಇಲ್ಲದೆ ಗುರುಗಿಂತ ನಾನು ಅಂತ ಒಬ್ಬ ಇಂದ್ರ ಪಟ್ಟದಲ್ಲಿದ್ದಂಥ ಒಬ್ಬ ನಹುಷ ಅನ್ನತಕ್ಕಂಥ ವ್ಯಕ್ತಿ ಅಗಸ್ತ್ಯರಿಗೆ ಒದಿತಾನೆ. ಅಗಸ್ತ್ಯರು ಶಾಪ ಕೊಡ್ತಾರೆ, ಆ ಒಂದು ಸರ್ಪವಾಗಿ ಹೋಗುವಂತ. ಆ ರೀತಿ ಗುರುವಿಲ್ಲದ್ದು ಆ ಕ್ಷಣಕ್ಕೆ ಹಾಳಾಗಿ ಬಿಡುತ್ತೆ. ಅದು ಗುರುವಿಗೂ ಕೂಡ ಅನ್ವಯಿಸುತ್ತೆ. ಪ್ರತಿಯೊಂದು ಗುರುವಲ್ಲೂ ಇಂಥದೊಂದು ಎಡವಟ್ಟೂ ಇರುತ್ತೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಸೊ ಅಂತ ಒಂದು ಗುರುವಿನ ಈ ಒಂದು ಗೋಚಾರ ಫಲಗಳಲ್ಲಿ ಈ ಒಂದು ವಿಶೇಷತೆ ತಿಳ್ಕೋಬೇಕು. ಗುರು ಎಷ್ಟು ಒಳ್ಳೆಯದೋ, ಗುರು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಸ್ವಲ್ಪ ಅಣು ಮಾತ್ರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಮ್ಮ ಮಾನ ಮರ್ಯಾದೆ, ಆತನ ಪತ್ನಿನೇ ಇನ್ನೊಬ್ಬ ಬಂದು ಬೋಗಿಸ್ಬಿಟ್ಟ ಅಂದ್ರೆ ಯೋಚನೆ ಮಾಡಿ ನೋಡಿ, ಹೌದಲ್ವೋ? ಎಚ್ಚರಿಕೆ. ಇನ್ನಷ್ಟು ಮಾತುಕತೆ ಇದೆ, ಮುಂದುವರಿಸೋಣ. ಗುರುಜಿ, ನೀವು ಹೇಳ್ತಿದ್ರಿ ಅಲ್ವಾ, ಗುರುವಿಗೆ ಯಾಕೆ ಚಂದ್ರ ಮೋಸ ಮಾಡ್ದ ಅಂದ್ರೆ ಅವನು ಅವರ ಅಣ್ಣನಿಗೆ ಹಾಗೆ ಮಾಡಿದ್ದ ಅಂತ. ಅದಕ್ಕೆ ನಮಗನ್ಸ್ತಾ ಇದೆ ಬಹುಶಃ ಹಿಂದಿನ ಕಾಲದಿಂದಲೂ ಈಗಿನವರೆಗೂ ನಡೆಯೋದದೇ, ಮಾಡಿದ್ದುಣ್ಣು ಮಹಾರಾಯ, ಖಂಡಿತ ಹಾಗೇ ಆಗತ್ತೆ, ತಪ್ಪಿಗೆ ಶಿಕ್ಷೆ ಖಂಡಿತ ಇರುತ್ತೆ ಅಲ್ವೇ ಗುರುಜಿ? ಅದಷ್ಟೇ ಅಲ್ಲ ನೋಡಿ, ಶನಿಯ ಒಂದು ಪ್ರಭಾವಕ್ಕೆ ಎಲ್ಲರೂ ಒಳಗಾಗಬೇಕು. ಗುರುವಿಗೂ ಕೂಡ ಶನಿ ಬುದ್ಧಿ ಕಲಿಸ್ತಾರೆ, ನೀವು ನಂಬೋದಿಲ್ಲ. ಗುರುವಿಗೂ ನಾನೇ ಜ್ಞಾನಿ, ನಾನೇ ಬೃಹಸ್ಪತಿ ಅನ್ನತಕ್ಕಂಥ ಒಂದು ಪುಟ್ಟ ಅಹಂ ಇರುತ್ತೆ. ಒಂದ್ಸಲಿ ಯಾವುದೋ ಕೆಲಸದ ನಿಮಿತ್ತ ಅವರೊಂದು ಊರಿಗೆ ಬರ್ತಾರೆ, ಅಲ್ಲೇ ಮಿತ್ರರು ಇರ್ತಾರೆ, ಅವ್ರು ನೋಡ್ಕೊಂಡು ಬರೋಣ ಅಂತ ಬರ್ಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ಒಬ್ಬ ಸನ್ಯಾಸಿ ಸಿಗ್ತಾನೆ. ಸ್ವಾಮಿ, ಹಣ್ಣುಗಳು, ಯಾರೋ ಗುರುಗಳು ತಮ್ಮನ್ನು ನೋಡ್ತಿದೆ, ತುಂಬಾ ಖುಷಿ ಆಗ್ತಿದೆ, 2 ಹಣ್ಣುಗಳು ತಗೊಳ್ಳಿ ಅಂತಾರೆ. ಅಯ್ಯೋ, ನನಗೆ ತನ್ನಕ್ಕೆ ಸಮಯ ಇಲ್ಲಪ್ಪ ಅಂತ. ತಗೊಳ್ಳಿ, ಪರವಾಗಿಲ್ಲ ಅಂತ. ಆಯ್ತು ಅಂತೇಳಿ ತನ್ನ ಜೋಳಿಗೆನೆಲ್ಲ ಹಾಕಿಸ್ಕೋತಾರೆ. ಆತ ಕೊಟ್ಟ ಪಾನೀಯ ಕುಡಿದು ಹಾಗೇ ನಿದ್ದೆ ಬಂದಂಗೆ ಆಗುತ್ತೆ, ಮಲಗಿಬಿಡ್ತಾರೆ. ಕಣ್ಣು ಬಿಟ್ಟು ನೋಡ್ತಾರೆ, ಇವರು 4-5 ಜನ ರಾಜಭಟ್ರು ಹಿಡ್ಕೊಂಡಿರ್ತಾರೆ. ನಿಮ್ಮ ಜೋಳಿಗೆನಲ್ಲಿ ಏನಿದೆ ತೋರಿಸಿ ಅಂತ. ಯಾಕಪ್ಪ? ನಮ್ಮ ರಾಜನ ಮಗ ಹಾಗೂ ಮಂತ್ರಿ ಮಗ ಇಬ್ರು ಈ ಕಡೆ ಕಾಡಿಗೆ ಬಂದಿದ್ರು, ಕಾಣಿಸ್ತಾ ಇಲ್ಲ, ಇಲ್ಲೆಲ್ಲೋ ರಕ್ತದ ಕಲೆಗಳಿತ್ತು, ಅದಕ್ಕೆ ಹುಡ್ಕೊಂಡ್ ಬಂದಿದ್ದೀವಿ ಅಂತಾರೆ. ಅಯ್ಯೋ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂದ್ರೆ, ಯಾಕೋ ರಕ್ತದ ಕಲೆ ಕಾಣಿಸ್ತಿದೆ ಅಂತ ಹೇಳಿ ತೆಗೆದು ನೋಡ್ತಾರೆ. ಆ ರಾಜನ ಮಗನ ತಲೆ, ಮಂತ್ರಿ ಮಗನ ತಲೆ ಎರಡೂ ಇರುತ್ತೆ. ಆಹಾ, ಕಳ್ಳ ಸನ್ಯಾಸಿ, ಆಭರಣಗಳಿಗೆ ಆಸೆ ಪಟ್ಟು ಅವ್ರು ಏನೋ ಪಾನೀಯ ಗೀನಿಯ ಕುಡಿಸಿ ತಲೆ ಕತ್ತರಿಸಿಟ್ಕೊಂಡು ಹೋಗ್ತಿದೀಯಲ್ಲ, ಎಂತ ಕಟ್ಕ ನೀನು ಅಂತ ಕರ್ಕೊಂಡು ಹೋಗಿ ರಾಜನಿಗೆ ದೂರು ಕೊಡ್ತಾರೆ. ರಾಜ ತಲೆ ಸುತ್ತು ಬಿದ್ದು ಶಿರಚ್ಛೇದ ಮಾಡಿಬಿಡಿ, ಹಿಂದೆ ಮುಂದೆ ಯೋಚನೆ ಮಾಡದೆ ಹೇಳಿಬಿಡ್ತಾನೆ. ಕರ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೊತ್ತಿಗೆ ಆ ಬೃಹಸ್ಪತಿಗೆ ಲೆಕ್ಕ ಹಾಕಿ ನೋಡ್ತಾರಂತೆ. ಎಷ್ಟಾದ್ರೂ ಗುರು ಅಲ್ವಾ? ಓಹೋ, ಇದೆಲ್ಲ ಶನಿ ಪ್ರಭಾವ. 3:30 ಗಂಟೆ ಆಗಿದೆ, ನನಗೆ ಹೆಚ್ಚು ಕಡಿಮೆ 1 ಪ್ರಹರದಲ್ಲಿ ಈ ಹಿಡ್ಕೋಬೇಕು, ನನಗೂ ಕೂಡ ಬಾಧೆ ಕೊಡಬೇಕು ನನ್ನ ಅಹಂಕಾರಕ್ಕೆ ಅಂತಕ್ಕಂಥದ್ದು ಅಂತೇಳಿ ಇನ್ನೊಂದು 1/4 ಗಂಟೆ ಕಳೆದ್ರೆ ಎಲ್ಲ ಸರಿಯಾಗುತ್ತೆ ಅಂತೇಳಿ ಆ ಭಟ್ರಿಗೆ ಹೇಳ್ತಾರಂತೆ. ನಾನೊಂದು ಧ್ಯಾನ ಮಾಡ್ಕೋಬೇಕಪ್ಪ, ಶಿರಚ್ಛೇದ ಮಾಡ್ಕೊಳ್ಳಿ, ಏನೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು, ನನ್ನ ಅಹಂಕಾರಕ್ಕೆ ನಾನೇ ವೇದ, ನಾನೇ ಎಲ್ಲೋ ಮುಕ್ಕೋಟಿ ದೇವತೆಗಳಿಗೂ ಕೂಡ ದಾರಿ ತೋರಿಸ್ತಕ್ಕಂಥ ನಾನೇ ಅಂದುಕೊಳ್ತಕ್ಕಂಥ ನನಗೂ ಕೂಡ ಶಿಕ್ಷೆ ಇದೆ, ಇಲ್ಲದ ಅಪವಾದ ಬರಬೇಕು ಅನ್ನತಕ್ಕಂಥದ್ದಿದೆ. ಅದರಿಂದ ನನ್ನ ಈ ಶಿಕ್ಷೆಗೆ ನಾನೇ ಒಳಪಡಿಸ್ಕೋಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅವ್ರು ಹೇಳ್ತಾರಂತೆ. ನನಗೊಂದು ಪ್ರಾರ್ಥನೆ ಮಾಡ್ಕೋಬೇಕು, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಬೇಕಾದ್ರೆ ಇಟ್ಕೊಳ್ಳಿ, ಒಂದು ಚೂರು, 1/4 ಗಂಟೆ ಟೈಮ್ ಕೊಡಿ ಅಂತಾರಂತೆ. ಸರಿ ಆಯ್ತು ಅಂತ ಹೇಳಿಬಿಟ್ಟು ಆ ಭಟ್ರು ಆಯ್ತು ಮಾಡ್ಕೊ ಹೋಗು ಅಂದಾಗ ಆ ಒಂದು ಭಗವಂತನನ್ನ, ರಾಜರಾಜೇಶ್ವರಿಯನ್ನ ಪೂಜೆ ಮಾಡ್ಕೋತಾರಂತೆ, ಜಗನ್ಮಾತೆನ. ಅಮ್ಮ, ಏನಮ್ಮ ಲೀಲೆ, ಯಾವ ಜನ್ಮದಲ್ಲಿ ಏನೋ ಮಾಡಿದ್ದೀನಿ ತಪ್ಪು, ಏನೋ ಅಹಂಭಾವದಿಂದ ನಡ್ಕೊಂಡಿದ್ದಾನೆ. ಗುರುವಾದವನು ಅಹಂಗೆ ಒಳಗಾಗಬಾರದು, ಗುರುವಾದವನು ಮೋಹಕ್ಕೆ ಒಳಗಾಗಬಾರದು, ಗುರುವಾದವನು ದಾಹಕ್ಕೆ ಒಳಗಾಗಬಾರದು, ಗುರುವಾದವನು ದಾರಿ ತೋರಿಸಬೇಕೆ ವಿನಃ ದಾರಿ ತಪ್ಪಿಸುವುದಲ್ಲ. ಅಂಥದ್ದೆಲ್ಲೋ ನನ್ನ ಆ ಒಂದು ಅಹಂನಿಂದ ಇಷ್ಟ ಆಗಿಬಿಟ್ಟಿದೆ, ನನಗೇ ಎಲ್ಲ ಗೊತ್ತಿದೆ, ನಾನೇ ದೊಡ್ಡವ ಅನ್ನತಕ್ಕಂಥದ್ದು, ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸು ತಾಯಿ ಅಂತ ಆ ರಾಜರಾಜೇಶ್ವರಿಯನ್ನೇ ಪ್ರಾರ್ಥನೆ ಮಾಡ್ತಾರಂತೆ. ಮಾಡ್ತಿದ್ದ ಹಾಗೆ ಆ 1/4 ಗಂಟೆ ಕಳೆಯುತ್ತಂತೆ. ಅಷ್ಟರಲ್ಲಿ ಆ ರಾಜನ ಮಗ, ಮಂತ್ರಿ ಮಗ ಸೀದಾ ಅರಮನೆಗೆ ಬಂದಿರ್ತಾರಂತೆ. ರಾಜ ಶಾಕ್ ಅಂತೆ, ಇದೇನ್ರು ಇದು, ನಿಮ್ಮನ್ನು ಯಾರೋ ಸಾಯಿಸ್ಬಿಟ್ಟಿದ್ದಾರೆ ಅಂದ್ಕೊಂಡೆ. ಅದು ಯಾವುದೋ ಮೋಡಿ ವಿದ್ಯೆ ಇರಬೇಕು ಅಪ್ಪಾಜಿ, ಸುಮ್ಮನೆ ಇರಿ, ನಮಗೆ ಯಾರು ಏನು ಮಾಡೋದಂತ ತಡನೇ ಓಡು ಬಂದು, ಅಯ್ಯೋ ಯಾರೋ ಬ್ರಾಹ್ಮಣ ಪಾಪ ಎಲ್ಲಿಂದಲೋ ಬರ್ತಿದ್ದ ಮನುಷ್ಯನ ತಗೊಬಂದು ಬಲಿ ಆಗ್ತಿದ್ದೀವಲ್ಲ, ಹಾಕ್ಬಿಟ್ಟಿರ್ಬೇಕು ಅಂತ ಓಡ್ ಬಂದು ನೋಡಿದ್ರೆ ಧ್ಯಾನದಲ್ಲಿರ್ತಾರಂತೆ. ಶನಿ ಬಿಟ್ಟು ಹೋಗಿರ್ತಾನೆ ಅಷ್ಟೊತ್ತಿಗೆ, 3:45 ಗಂಟೆಯ ಆ ಒಂದು ಪ್ರಭಾವ.
ಭಟ್ರಿಗೆ ಅಪ್ಪ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳಿ ಕರ್ಕೊಬಂದು ಸನ್ಮಾನ ಮಾಡಿದಾಗ ಆಗ ಹೇಳ್ತಾರಂತೆ, ನಾನು ಇನ್ಯಾರು ಅಲ್ಲ ಬೃಹಸ್ಪತಾಚಾರ್ಯ, ನನ್ನಲ್ಲೊಂದು ಅಹಂ ಇತ್ತು, ನಾನೇ ದೊಡ್ಡ ವೇದ ತರ್ಕ ಮೀಮಾಂಸ ಎಲ್ಲವೂ ನನಗೆ ಗೊತ್ತಿದೆ ಅನ್ನತಕ್ಕಂಥದ್ದು. ಆದರೆ ಮಹಾರಾಜರೇ ಎಲ್ಲದಕ್ಕೂ ಮೀರಿದ್ದು ನಾನಿದ್ದೀನಯ್ಯ, ಎಲ್ಲದಕ್ಕೂ ಯಾರನ್ನೂ ಬಿಡುವುದಿಲ್ಲ ಅಂತ ತೋರಿಸ್ಕೊಟ್ಟು ಅಂತ ಹೇಳ್ತಾರಂತೆ ಗುರುಗಳು. ಅಂತ ಗುರು ಕೂಡ ಶನಿಯ ಪ್ರಭಾವಕ್ಕೆ ಒಳಪಟ್ಟಿರ್ತಾರೆ, ನೆನಪಿಟ್ಟುಕೊಳ್ಳಿ. ಅವರು ಒಳ್ಳೇದು ಮಾಡಬೇಕು ಅಂತ ಬಂದಾಗ ಶನಿ ದಾರಿ ನಿಂತ್ಕೋತಾರೆ, ಆಯ್ತು ಮಾಡಿ ಸ್ವಾಮಿ ಅಂತ. ಅದೇ ಕೆಟ್ಟದ್ದು ಮಾಡಲು ನಿಂತಾಗ ಶನಿ ಕೂಡ ಪಕ್ಕಕ್ಕೆ ಜರುಗ್ತಾರಂತೆ, ಮಾಡಿ ಬಿಡಬೇಡಿ ನಾನು ನೋಡ್ಕೋತೇನೆ ಅಂತ, ನೀವು ಎದ್ದೋಗಿ ನಾನು ಎದ್ದು ಹೋಗ್ತೇನೆ ಅನ್ನತಕ್ಕಂಥದ್ದು ಅಂತ ಒಂದು ಭಾವ. ಸೊ ಕುಂಭರಾಶಿಗೆ ಸ್ವಲ್ಪ ಈ ಆಷಾಢದವರೆಗೂ ಎಚ್ಚರಿಕೆ ಇದೆ, ಯಾಕೆಂದ್ರೆ ಮಹಾರಾಜರು ವಕ್ರವಾಗಿದ್ದಾರೆ. ಅದರ ನಂತರ ನಿಮ್ಮ ಕೆಲಸ ಕಾರ್ಯ ಯೋಜನೆ ಏನೇನು ಮಾಡಬೇಕು ಅಂದುಕೊಂಡಿದ್ದೀರೋ ಅದೆಲ್ಲವೂ ಬಹು ವಿಸ್ಮಯವಾಗಿ ನಡೆಯತಕ್ಕಂಥದ್ದಾಗುತ್ತೆ. 1978 ಏನಾದರೂ ಹುಟ್ಟಿರ್ತಕ್ಕಂಥವರಿಗೆ ತುಂಬಾ ವಿಶೇಷ. 1919 ಹುಟ್ಟಿರ್ತಕ್ಕಂಥವ್ರಿಗೂ ಕೂಡ ಆ ಗುರು ಮಿಥುನ ರಾಶಿಯ ಒಂದು ಪ್ರಭಾವದಲ್ಲಿರ್ತಕ್ಕಂಥದ್ದು ವಿಶೇಷ ಬಲವನ್ನ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ನೆನೆಸಿದ್ದು ನಡೆಯುತ್ತೆ, ಯೋಚನೆ ಮಾಡಬೇಡಿ. ಮನೆ ಮಾಡ್ಕೋತೀರಾ, ಆಳು ಕಾಳು ಮಾಡ್ಕೋತೀರಾ, ಸರ್ಕಾರಿ ಮಟ್ಟದಲ್ಲಿ ಬಹುದೊಡ್ಡ ಉದ್ಯೋಗ ಯಶಸ್ಸು ಸ್ಥಾನ ಪದವಿ ಪ್ರತಿಷ್ಠಾ ಇವೆಲ್ಲ ಪಡಿತೀರಾ. ಆತರ ಪಡಬೇಡಿ, ಧುಮುಕ್ಬೇಡಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಆಷಾಢ ಕಳೀಲಿ, ದೀಪಾವಳಿ ಬಹುದೊಡ್ಡ ದೀಪಾವಳಿ ಆಗುತ್ತೆ. ನಿಮ್ಮ ಅಷ್ಟಮ ಶನಿ ಬಿಟ್ಟು ಭಾಗ್ಯ ಶನಿ ಇದ್ರೂ ಕೂಡ ಶನಿ ವಕ್ರ ಇರೋದ್ರಿಂದ ಅಷ್ಟಮ ಶನಿಯ ಪ್ರಭಾವ ಸ್ವಲ್ಪ ಇರುತ್ತೆ. ವಿಪರೀತ ಖರ್ಚು, ದೇಹ ಬಾಧೆ, ಅನಾರೋಗ್ಯ ಬಾಧೆಗಳು ಸ್ವಲ್ಪ ಕಾಡ್ತಕ್ಕಂಥದ್ದು. ಚಿಕ್ಕದಾಗಿ ಲಗ್ನಾಧಿಪತಿ ಶಾಂತಿ ಮಾಡ್ಕೋಬೇಕು. ಅದೇನು ಲಗ್ನಾಧಿಪತಿ ಶಾಂತಿ ಅಂದ್ರೆ ಅಂತ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಗುರುಜಿ, ಕುಂಭರಾಶಿಗೆಲ್ಲ ಒಳ್ಳೇದಾಗತ್ತೆ ಅಂತಾನೆ ಹೇಳಿದ್ರಿ, ಆದ್ರೂ ಕೂಡ ಆಷಾಢದವರೆಗೂ ಸ್ವಲ್ಪ ತಡೀರಿ, ನಿಮ್ದು ಟೈಮ್ ಸರಿ ಇಲ್ಲ ಅಂತ ಕೂಡ ಹೇಳ್ತಿದ್ರಿ. ಪರಿಹಾರ ಏನು ಗುರುಜಿ? ಯಾಕಂದ್ರೆ ನಿಮಗೆ ಬಾಧೆ ಕೊಡ್ತಕ್ಕಂಥವನು ಗುರುನೇ, ನೆನಪಿಟ್ಟುಕೊಳ್ಳಿ. ನಿಮಗೆ ತುಂಬಾ ನೋವು ಕೊಡೋರು ಕುಜ ಹಾಗೂ ಗುರು ಹಾಗೂ ಸೂರ್ಯ. ಅಂತ ಒಂದು ಕುಂಭರಾಶಿಗೆ ಗುರು ಪಂಚಮದಲ್ಲಿ ಕುಳಿತಿದ್ದಾರೆ. ನಿಮ್ಮ ಪತ್ನಿ ಏನಾದರೂ ಗರ್ಭಿಣಿಯಾಗಿದ್ದರೆ 3ನೇ ತಿಂಗಳಿಗೆ ಏನಾದರೂ ಅವರು ಬಿದ್ದರೆ, ಅಂದ್ರೆ 3ನೇ ತಿಂಗಳಿಗೆ ಆ ಗರ್ಭಿಣಿ ಆಗಿದ್ರೆ ತುಂಬಾ ಎಚ್ಚರಿಕೆ ಆಗಿರ್ಬೇಕು. ಯಾಕೆ ಗೊತ್ತಾ? ಗುರು 3ನೇ ತಿಂಗಳಿಗೆ ಕಾರಕತ್ವ. ನವಮಾಸಗಳು ತುಂಬಿ ಮಗು ಭುವಿಗಿಳಿದು ಬರತಕ್ಕಂಥದ್ದಲ್ಲವೋ ಅಂತ ಒಂದು ಮಗುಗೆ ಒಂದೊಂದು ತಿಂಗಳಿಗೆ ಒಂದೊಂದು ಗ್ರಹ ಆಧಿಪತ್ಯ ಕೊಡುತ್ತೆ. 3ನೇ ತಿಂಗಳಿಗೆ ಬಿದ್ದಾಗ ಗರ್ಭಚೀಲ ಓಪನ್ ಆಗೋದೋ, ಇಲ್ಲ ಬ್ಲೀಡಿಂಗ್ ಆಗೋದೋ, ಇಲ್ಲ ಸಿಕ್ಕಾಬಟ್ಟೆ ನೀರು ಹೋಗೋದೋ, ಇಲ್ಲ ಮಗುವಿಗೆ ಏನೋ ಉಸಿರಾಟ ತೊಂದರೆ ಏನೋ ಒಳಗಡೆ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಅಷ್ಟಮಾಧಿಪತಿಯಾದಂತಹ ಬುಧ ಕೂಡ ಪಂಚಮದಲ್ಲಿದ್ದಾನೆ. ರೇತಸ್ಸುಕಾರಕ ಶುಕ್ರ ಪಂಚಮದಲ್ಲಿದ್ದಾನೆ. ಶನಿ ವಕ್ರನಾಗಿ ಆ ಒಂದು ಕನ್ಯಾ ರಾಶಿ ಪ್ರಭಾವದಿಂದ ಮಿಥುನ ರಾಶಿಗೆ ದೃಷ್ಟಿ ಕೊಡತಕ್ಕಂಥ ಕಾಕದೃಷ್ಟಿ ಉಳ್ಳವನಾಗ್ತಾನೆ. ಎಚ್ಚರಿಕೆ ಆಗಿರ್ಬೇಕು. ನಿಮಗೇನಾದ್ರೂ ವೀಸಿಂಗ್ ಪ್ರಾಬ್ಲಮ್ಸ್ ಇದ್ರೆ, ನರ ಪ್ರಾಬ್ಲಮ್ಸ್ ಇದ್ರೆ, ಹರ್ನಿಯ ಪ್ರಾಬ್ಲಮ್ಸ್ ಇದ್ರೆ, ಬಲಗಿವಿಯಲ್ಲಿ ಸಮಸ್ಯೆ ಇದ್ರೆ, ವಿಪರೀತ ಬೊಜ್ಜಿನ ಸಮಸ್ಯೆ ಇದ್ರೆ ಎತ್ತು ಹಾಕ್ಬಿಡ್ತಾನೆ. ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಯಕೃತ್ತಿನ ಸಮಸ್ಯೆ, ಶುಗರ್ ಸಮಸ್ಯೆ ಏನಾದ್ರೂ ಇದ್ರೆ ಸ್ವಲ್ಪ ಎತ್ತು ಹಾಕ್ತಾನೆ. ಜಾಸ್ತಿ ಸ್ವೀಟ್ ಆಗ್ಬಿಡುತ್ತೆ, ಜಾಸ್ತಿ ಖುಷಿಯಾಗಿ ಹೊಟ್ಟೆ ತುಂಬ ತಿಂದು ಇನ್ನೂ ಗುಡಾಣದವ್ರು ಆಗ್ಬಿಡ್ತೀರಾ, ಇನ್ನೂ ಭಾರ ಆಗ್ಬಿಡುತ್ತೆ. ಸೊ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಕೊಡ್ತಕ್ಕಂಥದ್ದು. ನಿಮ್ಮ ಪತ್ನಿ ಗರ್ಭಿಣಿಯಾಗಿದ್ರೆ ಅತ್ಯಂತ ಎಚ್ಚರಿಕೆ. ಪುತ್ರಕಾರಕ ಗುರು ತುಂಬಾ ಒಳ್ಳೆ ಒಂದು ಶ್ರೇಷ್ಠವಾದ ಸಂತಾನ ಕೊಟ್ಟರು ಆಕೆಗೆ 3ನೇ ತಿಂಗಳಿಗೆ ಬೀಳುವಾಗ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಸೊ ಪರಿಹಾರ ಏನು ಗೊತ್ತಾ? ಜಗನ್ಮಾತೆಯಾದಂತಹ ಆ ಒಂದು ಗುರು ಕೂಡ ರಾಜರಾಜೇಶ್ವರಿಯನ್ನೇ ಪೂಜೆ ಮಾಡಿತ್ತು. ದುರ್ಗಾ ದೇವಸ್ಥಾನ, ಇಲ್ಲ ರಾಜರಾಜೇಶ್ವರಿ, ಇಲ್ಲ ಬನಶಂಕರಿ, ಇಂತಹ ದೇವಸ್ಥಾನಗಳಿಗೆ ಹೋಗೋದು. ಅತಿ ಮುಖ್ಯವಾಗಿ ರಾಜರಾಜೇಶ್ವರಿಗೆ ಹೋಗಿ ಆ ಅಮ್ಮನಿಗೆ ತೋಮಾಲೆಯನ್ನು ಅರ್ಪಿಸಿ ಅಧಿಕಾರ ಬಂದಾಗ ಕೊಟ್ಟು ಬಿಡಬೇಕು. ನಿಮಗೀಗ ಅಧಿಕಾರ ಸಮಯ, ಹಂಚುವ ಸಮಯ. ಅದನ್ನು ಮಾಡಿ. ಮನಸ್ಸು ಕುಟುಂಬ ಎಲ್ಲವೂ ತೃಪ್ತವಾಗುತ್ತೆ. ಚಂಡಿಕಾ ಯಾಗಗಳೇನಾದರೂ ಮಾಡುತ್ತಿದ್ದರೆ ಪಾಲ್ಗೊಳ್ಳಿ. ಸ್ವಲ್ಪ ಮಾಟ ಪ್ರಭಾವವಾಗುವುದು. ಶನಿರಾಹು ಭಾಗ್ಯದಲ್ಲಿ ಕುಳಿತಿರುವುದರಿಂದ ತಂದೆಯ ತಂದೆಗೋ ತಂದೆಯ ತಾಯಿಗೋ ಕಂಟಕ ಹೊಂದಿದೆ. ಅವ್ರಿಗೇನಾದ್ರೂ ಸೀರಿಯಸ್ ಆಗೋದು, ಅನಾರೋಗ್ಯ ಆಗತಕ್ಕಂಥದ್ದು, ಇಲ್ಲ ಪತ್ನಿಯ
ತಂದೆಯ ತಂದೆಗೆ, ಇಲ್ಲ ಪತ್ನಿಯ ತಾಯಿಯ ತಾಯಿಗೆ, ತಾಯಿಯ ತಂದೆಗೆ, ಪತ್ನಿಯ ತಂದೆಯ ತಂದೆ ತಾಯಿಗೆ, ಇಲ್ಲ ಗಂಡನ ತಂದೆಯ ತಂದೆ ತಾಯಿಗೆ, ಗಂಡನ ತಾಯಿಯ ತಂದೆ ತಾಯಿಗೆ, ಅಂದ್ರೆ ಅಜ್ಜ ಅಜ್ಜಿಯರಿಗೆ, ಹಿರಿಯರಿಗೆ ಏನೋ ಒಂದು ಕಂಟಕ ಕಾಡತಕ್ಕಂಥದ್ದಾಗುವುದು. ಅವರನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೇನಾದ್ರೂ ಅನಾರೋಗ್ಯ ಸಮಸ್ಯೆಗಳಾದ್ರೆ ಇಮಿಡಿಯೇಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡೋದು, ಒಂದು ಪ್ರಿಕಾಷನ್ ತೆಗೆದುಕೊಳ್ತಕ್ಕಂಥದ್ದು ಮಾಡಿ. ತಪ್ಪದೆ ಬಾಲಾಜಿ ದೇವಸ್ಥಾನದಲ್ಲಿ, ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಿತ್ಯ ಅರ್ಚನೆಗಳಾಗ್ತಕ್ಕಂಥದ್ದು, ಬುಧವಾರಗಳಂದು ತುಳಸಿಯನ್ನು ಕೊಟ್ಟು ಅರ್ಚನೆ ಮಾಡಿಸ್ತಕ್ಕಂಥದ್ದು, ಶ್ರವಣ ನಕ್ಷತ್ರದ ದಿನದಂದು ಆ ಭಗವಂತನಿಗೆ ಅಭಿಷೇಕಕ್ಕೆ ಏನಾದರೂ ಚಂದನವನ್ನು ಕೊಡ್ತಕ್ಕಂಥದ್ದು ಮಾಡಿಸಿ ತುಂಬ ಶ್ರೇಷ್ಠವಾಗ್ತಕ್ಕಂಥದ್ದಾಗುವುದು. ಆದಷ್ಟು ಯಾರ ಮನೆಯಲ್ಲೂ ತಿನ್ನಬಾರದು, ಯಾವುದೇ ಫಂಕ್ಷನ್ಸ್ ತುಂಬ ದೊಡ್ಡದಾಗಿ ಮಾಡಬಾರದು. ಭಾಗ್ಯಸ್ಥಾನದಲ್ಲಿ ಶನಿರಾವು ಇರೋದ್ರಿಂದ ಎಲ್ಲೋ ನಿಮ್ಮ ಭಾಗ್ಯಕ್ಕೆ ಕೂತು ಬರ್ತಕ್ಕಂಥದ್ದಾಗುತ್ತೆ. ಕೈಗೆ ಬಂದ ತುತ್ತು ಪರಿಶ್ರಮ ಜಾಸ್ತಿ ಇರುತ್ತೆ. ಈ ಒಂದು ಆಷಾಢದವರೆಗೂ ಶ್ರಾವಣ ಹೊಟ್ಟುತ್ತಿದ್ದ ಹಾಗೆಯೇ ಜೀವನದಲ್ಲೊಂದು ಬಹುದೊಡ್ಡ ಭಾಗ್ಯೋದಯ, ಸಂತಸ, ನೆಮ್ಮದಿ, ಗೆಲುವು ನಿಮ್ಮದಾಗ್ತಕ್ಕಂಥದ್ದು. ತುಂಬ ಚೆನ್ನಾಗಿದೆ, ವರಿಯೇ ಮಾಡಬೇಡಿ. ಕುಂಭರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಬಂಗಾರ. ಏನು ಮೀನರಾಶಿ, ಲಗ್ನಾಧಿಪತಿ, ದಶಮಾಧಿಪತಿ, ಪುತ್ರಕಾರಕ, ಭಾಗ್ಯಕಾರಕ, ಕರ್ಮಕಾರಕ, ಜ್ಞಾನಕಾರಕ, ಜೀವಕಾರಕ, ಇವೆಲ್ಲದಕ್ಕೂ ಕಾರಕತ್ವ ಆಗಿರ್ತಕ್ಕಂಥ ಕಾವ್ಯ, ಮೀಮಾಂಸ, ಕಾನೂನು, ರಾಜಕೀಯ, ಅರ್ಥಶಾಸ್ತ್ರ, ಬ್ಯಾಂಕಿಂಗ್ ಶಾಸ್ತ್ರ, ವ್ಯವಹಾರ ಶಾಸ್ತ್ರ, ಮಾತುಕತೆಯ ಶಾಸ್ತ್ರ, ಇವೆಲ್ಲ ಕಲ್ತ್ಕೋಬೇಕು ಅಂದರೆ ಗುರು ಚೆನ್ನಾಗಿರಬೇಕು. ಅಂತ ಒಂದು ಗುರು ನಿಮಗೆ ದಶಮಾಧಿಪತಿ ಹಾಗೂ ಲಗ್ನಾಧಿಪತಿ. ಅವನೇ ಹೋಗಿ ಸುಖಭಾವದಲ್ಲಿ ಆ ಒಂದು ಬುಧನ ಜೊತೆ ಶುಕ್ರನ ಜೊತೆ ಕುಳಿತಿರುವುದು ಸುವರ್ಣಧಾರೆಯಾಗಿ ನಿಲ್ಲುವುದು ಈ ವರ್ಷ. ಆದರೂ ಕಾರಕೋ ಕಾರಕ ಭಾವನಾಸ್ತಿಯಾದಂತಹ ಗುರು ಲಗ್ನಾಧಿಪತಿಯಾಗಿರೋದ್ರಿಂದ ದುಡಿದಿದ್ದೆಲ್ಲವೂ ಖರ್ಚಾಗತಕ್ಕಂಥದ್ದಾಗುವುದು. ಅದಕ್ಕೆ ಸ್ವಲ್ಪ ತಲೆ ಕೆಡಿಸ್ಕೋತೀರಾ. ನಿಮಗೆ ವಿಶೇಷವಾದಂಥ ಉದ್ಯೋಗ ದೊರಕುವುದು ತಾನಾಗಿ. ವಿಜಯವಂತವರಾಗುವಿರಿ, ವಿಕ್ರಮವಂತರಾಗುವಿರಿ. ಮುಟ್ಟಿದ್ದೆಲ್ಲವೂ ಭೂಮಿ ವಿಚಾರದಲ್ಲಿ ಬಹುದೊಡ್ಡ ಯಶಸ್ಸು, ವಾಹನ ವಿಚಾರದಲ್ಲಿ ಬಹುದೊಡ್ಡ ಯಶಸ್ಸು, ಬಂಗಾರ ವಜ್ರ ಆಭರಣಗಳನ್ನು ಕೊಂಡುಕೊಳ್ಳತಕ್ಕಂಥದ್ದಾಗುವುದು, ನಿತ್ಯ ಪ್ರವಾಸಗಳನ್ನು ಮಾಡತಕ್ಕಂಥದ್ದಾಗುವುದು. ಅದರಲ್ಲೂ ಪ್ರವಾಸ ಇಲಾಖೆಯಲ್ಲಿರ್ತಕ್ಕಂಥವರು, ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರಿಗೆ ವಿಶೇಷ ಲಾಭವನ್ನು ತಂದುಕೊಡತಕ್ಕಂಥ ವರ್ಷವಾಗಿರುತ್ತದೆ ಈ ವರ್ಷ. ಬರವಣಿಗೆಯಲ್ಲಿರ್ತಕ್ಕಂಥವರು, ಲೇಖಕರಾಗಿರ್ತಕ್ಕಂಥವರು, ಮಾಧ್ಯಮ ಪ್ರಪಂಚದಲ್ಲಿರ್ತಕ್ಕಂತಹವರಿಗೆ ವಿಶೇಷ ಲಾಭವನ್ನು ತಂದುಕೊಡತಕ್ಕಂಥದ್ದಾಗುವುದು. ಎಕ್ಸೆಪ್ಟ್ ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ ಮುಟ್ಟಿದ್ದೆಲ್ಲವೂ ಬಂಗಾರ. ಪೂರ್ವಭಾದ್ರ ನಕ್ಷತ್ರಕ್ಕೆ ಪುತ್ರಯೋಗ, ಅಧಿಕಾರ ಯೋಗ, ಅಂತಸ್ತಿನ ಯೋಗ, ಶ್ರೇಯಸ್ಸಿನ ಯೋಗವನ್ನ ನೋಡತಕ್ಕಂಥ ಒಂದು ವರ್ಷವಾಗಿರುತ್ತದೆ. ವಿಶೇಷವಾದಂಥ ಸಂತಾನಾಪೇಕ್ಷೆ ಸ್ವಲ್ಪ ನೀವು ಪ್ಲಾನಿಂಗ್ ಮಾಡಿಕೊಂಡು ದೀಪಾವಳಿಯ ನಂತರ ಮಗುವಾಗತಕ್ಕಂಥ ಒಂದು ಪೂರ್ಣ ಫಲವೂ ಇರತಕ್ಕಂಥ ಒಂದು ಭಾಗ್ಯವಿದೆ. ಮನೆಯಲ್ಲಿ ತಾಯಿಯ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ ನೋಡಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಅಂತಃಕಲಹಗಳಾಗ್ತಕ್ಕಂಥದ್ದು, ದಿಢೀರನೆ ತೀರ್ಥಕ್ಷೇತ್ರ ಪ್ರವಾಸ ಇವೆಲ್ಲವೂ ಕೂಡಿ ಬರುತ್ತೆ. ದೇವ ಪ್ರವಾಸ ಕೂಡಿ ಬರುತ್ತೆ. ಭೂಮಿಗೋಸ್ಕರ ದುಡ್ಡು ಹಾಕಿ ಈ ಉತ್ತರಾಭಾದ್ರ ನಕ್ಷತ್ರದವರು ಸ್ವಲ್ಪ ಸಿಕ್ಕಾಬಟ್ಟೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು. ಯಾಕೆಂದ್ರೆ ನವಾಂಶ ಭಾವದಲ್ಲಿ ಕುಜ ನಿಮಗೆ 12ನೇ ಭಾವಕ್ಕೆ ಬರ್ತಾನೆ. ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ನೋಡಿಕೊಂಡು ಮೀನರಾಶಿಯವರಿಗೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಅನಾರೋಗ್ಯ ಪೀಡೆ ಆಗ್ತಕ್ಕಂಥದ್ದಾಗುತ್ತೆ. ಗುಪ್ತ ರೋಗಗಳು ಕಾಡತಕ್ಕಂಥದ್ದಾಗುತ್ತೆ. ಸ್ವಲ್ಪ ಈ ಒಂದು ಹರ್ನಿಯಾ ಪ್ರಾಬ್ಲಮ್, ಅಪೆಂಡಿಸ್ ಪ್ರಾಬ್ಲಮ್, ಅಲ್ಸರ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, BP ಪ್ರಾಬ್ಲಮ್, ಕೂದಲು ಉದುರೋದು, ಮೈಗ್ರೇನ್ ಪ್ರಾಬ್ಲಮ್, ಬ್ರಾಂಕೈಟಿಸ್ ಪ್ರಾಬ್ಲಮ್, ವೀಸಿಂಗ್ ಪ್ರಾಬ್ಲಮ್, ಡಸ್ಟ್ ಅಲರ್ಜಿ, ಇವುಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಉಲ್ಪಣಿಸ್ತಕ್ಕಂಥದ್ದಾಗಿ ಬಿಡುತ್ತದೆ. ಮಿಕ್ಕಂತೆ ಮನೆಯಲ್ಲಿ ಏನಾದರೂ ಪೂಜೆಗಳಲ್ಲಿ ವಿಘ್ನಗಳು ಬರ್ತಕ್ಕಂಥದ್ದಾಗುತ್ತೆ. ಒಂದು ರೀತಿ ಒಂಟಿತನದ ಥರ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಒಳ್ಳೊಳ್ಳೆ ಸ್ನೇಹಿತರು ಹತ್ರ ಆದರೂ ಕೂಡ ನಿಮಗೆ ಒಂಟಿತನದ ಛಾಯೆ ಕಾಡತಕ್ಕಂಥದ್ದಾಗುವುದು. ಆ ಒಂದು ಕೇತು ಭಾವಕ್ಕೆ ಆದಷ್ಟು ನಿಮಗೆ ಬಹುವಿಶೇಷವಾಗಿ ಸಂಕಷ್ಟಿ ಚತುರ್ಥಿಯನ್ನು ಎಷ್ಟು ಮಾಡ್ತೀರೋ ಅಷ್ಟು ಸಂಕಷ್ಟಗಳಿಂದ ದೂರ ಆಗ್ತೀರ. ಈ ವರ್ಷದಲ್ಲಿ ನಿಮಗೆಲ್ಲ ಸಿಗುತ್ತೆ, ನಿಮಗೊಂದು ಸಿಗೋಲ್ಲ, ಅದು ನೀವೇ. ನಿಮಗೆ ನೀವೇ ಶತ್ರುವಾಗಿ ಪೀಡೆ ತಂದಿಟ್ಟುಕೊತೀರಾ. ನಿಮ್ಮ ಮಾತೇ ಶತ್ರುವಾಗುವುದು, ನಿಮ್ಮ ಆಲೋಚನೆಯೇ ಶತ್ರುವಾಗುವುದು, ನಿಮ್ಮ ಮನೋಚಿಂತನೆಯೇ ಶತ್ರುವಾಗುವುದು.
ನೀವೇ ಏನೋ ಒಂದು ಮಾನಸಿಕ ಕೊರಗಿನಿಂದ ಬಳಲ್ತಕ್ಕಂಥದ್ದಾಗುವುದು. ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ, ವಯಸ್ಸಾದವರು ಯಾರಾದರೂ ಇದ್ದರೆ ಅವರ ಶಾಪಕ್ಕೆ ಗುರಿಯಾಗ್ತಕ್ಕಂಥದ್ದು, ಅವರಿಗೆ ನೋವು ಕೊಡ್ತಕ್ಕಂಥದ್ದು, ಇಲ್ಲ ಅವರಿಂದ ನೀವು ನೋವು ತಿನ್ನತಕ್ಕಂಥದ್ದು ಆಗುತ್ತದೆ. ಪ್ರತಿಯೊಂದು ದೇವ ಕಾರ್ಯವು ಮನೆಯಲ್ಲಿ ಒಂದು ವ್ರತ ಮಾಡಬೇಕು, ಪೂಜೆ ಮಾಡಬೇಕು, ಹೋಮ ಮಾಡಬೇಕು, ಅಡ್ಡಿಗಳಾಗುತ್ತವೆ. ಯಾವುದೋ ದೇವ ಕಾರ್ಯ ಹರಕೆ ಕಟ್ಕೊಂಡಿರ್ತಕ್ಕಂಥ ಕಾರ್ಯಗಳು ವಿಘ್ನಗಳಾಗುತ್ತವೆ, ಹೋಗಲಿಕ್ಕೆ ಆಗುವುದಿಲ್ಲ. ಅಂಥದ್ದೊಂದು ದೋಷ ಈ ವರ್ಷ ತಟ್ಟತಕ್ಕಂಥದ್ದು. ಸೊ ಬೆಸ್ಟ್ ಇಮಿಡಿಯೇಟ್ಲಿ ಹತ್ತಿರದಲ್ಲಿ ಎಲ್ಲಿಯಾದರೂ ವಿನಾಯಕ ಕ್ಷೇತ್ರವಿದ್ದರೆ ದಯವಿಟ್ಟು ಮೊದಲು ಹೋಗಿಬಿಟ್ಟು ಆ ಭಗವಂತನಿಗೆ ಒಂದು ಶಲ್ಯ, ಪಂಚೆ, ಸಿಹಿ, ಹಣ್ಣು ಕೊಟ್ಟು ನಮಸ್ತೆ ಹಾಕಿ ಕೊಡಬೇಕು. ಇದು ಕೊಡಲೇಬೇಕು ಮೀನರಾಶಿಯವರು. ಯಾಕೆಂದ್ರೆ ನಿಮಗೆ 2ನೇ ಮನೆಯಲ್ಲಿ ಕೇತು, ಅಷ್ಟಮದಲ್ಲಿ ಶನಿ ರಾಹುಭಾವ. ಖರ್ಚು ಮಾಡಿಸೋನೆ ಹೋಗಿ 8ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಲಾಭ ಬರೋವನು 8ನೇ ಮನೆಯಲ್ಲಿ ಲಾಭ ಬರೋಕ್ ಮೊದಲೇ ಖರ್ಚು ರೆಡಿ ಇರುತ್ತೆ ನಿಮಗೆ, ಆಗ ತಲೆ ಕೆಡಿಸುತ್ತೆ. ಯಾಕಂದ್ರೆ ಮೀನರಾಶಿಯವರು ಸ್ವಲ್ಪ ವ್ಯವಹಾರಸ್ಥರು, ಸ್ವಲ್ಪ ಎತ್ತಿಟ್ಕೋಬೇಕು ಅಂತಕ್ಕಂಥ ಮೋಕ್ಷದ ಒಂದು ನಕ್ಷತ್ರ ಅಲ್ವಾ, ರಾಶಿ ಅಲ್ವಾ. ಆ ಮೋಕ್ಷ ಬಿಡೋಕ್ ಮೊದಲು ಸ್ವಲ್ಪ ಪೊರೆ ಕಳಚಬೇಕು ಅಂದ್ರೆ ಆಸೆ ಹುಟ್ಟಿಸ್ಬೇಕು. ಎತ್ತಿಟ್ಕೋಬೇಕು. ಏನ್ ಎತ್ತಿಟ್ಕೊಂಡ್ರು ನಿಮ್ಗೆ ಎತ್ತಿಟ್ಕೊಳಕ್ ಆಗೋಲ್ಲ. ಆ ಕೇತು ಬಿಡೋಲ್ಲ. ಸೊ ವಿನಾಯಕನೇ ನಿಮಗೆ ಪರಿಹಾರ. ಇಡುಗುಂಜಿ ವಿನಾಯಕ, ದೊಡ್ಡ ಗಣಪತಿ ವಿನಾಯಕ, ಕುರುಡುಮಲೈ ವಿನಾಯಕ, ಕಾಣಿಪಾಕಂ ವಿನಾಯಕ, ಈ ತರ ಬಹುದೊಡ್ಡ ವಿಶೇಷವುಳ್ಳಂತಹ ಯಾವುದೇ ವಿನಾಯಕ ಕ್ಷೇತ್ರವಾದರೂ ಸರಿ, ಇಲ್ಲ ಹತ್ತಿರದಲ್ಲಿಯೇ ಇರತಕ್ಕಂಥ ಪಂಚಮುಖಿ ವಿನಾಯಕರಾದರೂ ಸರಿ, ಇಲ್ಲ ಒಂಟಿ ವಿನಾಯಕ ಆದರೂ ಸರಿ, ಇಲ್ಲ ದೇವಿ ಜೊತೆಯಲ್ಲಿರ್ತಕ್ಕಂಥ ವಿನಾಯಕ ಆದರೂ ಸರಿ, ಇಲ್ಲ ಶಿವ ಪಾರ್ವತಿ ವಿನಾಯಕ ಮೂವರೂ ಇದ್ದರೂ ಸರಿ, ಹೋಗಲೇಬೇಕು. ಪ್ರತಿ ತಿಂಗಳು ಒಂದು ಗುರುವಾರ ಆದರೂ ಹೋಗಿ ಪೂಜೆಗೆ ಕೊಡಲೇಬೇಕು. ಸಂಖ್ಯೆ 7ರ ಪ್ರಭಾವ ಕೇತು ಅಂದರೆ ಮಕಾ ನಕ್ಷತ್ರ ಬಂದು ಅವತ್ತೇನಾದ್ರೂ ಗುರುವಾರ ಬಿದ್ದಿದ್ರೆ ಹೋಗಲೇಬೇಕು. ಪ್ರತಿ ತಿಂಗಳು ಇಲ್ಲವೇ ಮಕಾ ನಕ್ಷತ್ರದ ದಿನ ಅರ್ಚನೆ ಆಗಲೇಬೇಕು ವಿನಾಯಕನಿಗೆ. ಇಲ್ಲವೆಂದ್ರೆ ಗುಪ್ತ ರೋಗದಿಂದ, ಗುಪ್ತ ತೊಂದರೆಗಳಿಂದ ಕಣ್ಣೀರು ಹಾಕ್ತೀರಾ, ಡಿಪ್ರೆಷನ್ಗೆ ಹೋಗ್ತೀರಾ, ಏನೋ ಒಂದು ಮನೋರೋಗದಿಂದ ನರಳತಕ್ಕಂಥದ್ದಾಗುವುದು. ಇನ್ನಷ್ಟು ಮಾಹಿತಿ ಇದೆ, ಕಾದು ನೋಡಿ. ಬನ್ನಿ ಗುರೂಜಿ ಅವ್ರು ಈಗೇನ್ ಹೇಳ್ತಾರೆ ಕೇಳೋಣ. ಗುರುಜಿ ಯಾಕೋ ಹೇಳ್ತಾ ಇದ್ರಿ ಮೀನರಾಶಿಯವ್ರಿಗೆ ಅಷ್ಟು ಚೆನ್ನಾಗಿಲ್ಲ, ಪರಿಹಾರ ಏನು ಎತ್ತ ಅಂತ ತಿಳಿಸ್ತಾ ಇದ್ರಿ. ಮುಂದೆ ಗುರೂಜಿ. ಇವತ್ತು ವಿಶೇಷವಾಗಿ ಆ ಒಂದು ಪರಿಹಾರಗಳ ಬಗ್ಗೆ ಹೇಳೋಕ್ಕೂ ಮೊದಲು ಒಂದು ಮುದ್ರೆ ತಿಳಿಸ್ಕೊಡ್ತೇನೆ. ಮುದ್ಗರಂ ಅನ್ನತಕ್ಕಂಥ ಒಂದು ವಿಶೇಷವಾದಂತಹ ಮುದ್ರ. ನಮ್ಮೊಳಗೆ ಈ ಒಂದು ಪಂಚಭೂತ ತತ್ವಗಳು ಅಡಗಿರ್ತಕ್ಕಂಥ ಒಂದು ಶಕ್ತಿ. ಅದು ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ, ಸೂರ್ಯ ತತ್ವ, ಪೃಥ್ವಿ ತತ್ವ ಅಂತ ಹೇಳ್ತೇವೆ. ದೆನ್ ಜಲತತ್ವ. ಈ 5 ನಮ್ಮ ನಿಯಂತ್ರಣದಲ್ಲಿಟ್ಕೊಂಡ್ರೆ ನಮ್ಮ ಒಂದು ಬುದ್ಧಿ ಪ್ರಕಾಶಿಸುತ್ತೆ, ನಮ್ಮ ಜ್ಞಾನ ಪ್ರಕಾಶಿಸುತ್ತೆ. ನಾವು ನೆನೆಸಿದ್ದನ್ನು ಸಾಧಿಸ್ಕೋಬಹುದು. ನೆನ್ಪಿಟ್ಕೊಳ್ಳಿ, ಏನು ಬೇಕಾದರೂ ಎನಿಥಿಂಗ್, ಯು ಜಸ್ಟ್ ಡ್ರೀಮ್ ಇಟ್, ಇಟ್ ಹ್ಯಾಪನ್ಸ್. ನೀವು ಬರೀ ಕನಸು ಕಾಣಿ, ಅದಾಗ್ತಾ ಹೋಗುತ್ತೆ. ಬಟ್ ಒಳ್ಳೆಯದನ್ನ ಕಾಣಬೇಕು. ಅದು ಸಿದ್ಧಿಸುತ್ತೆ, ಆ ಪ್ರಚೋದಿಸುತ್ತೆ. ಈಗ ನೋಡಿ, ಒಬ್ಬ ಕಳ್ಳನಿಗೆ ಅವನಿಗೆ ಕೈ ತಿಮ ಅಂತಿರುತ್ತಂತೆ. ಕದಿಬೇಕು ಈ ಪಿಕ್ ಪಾಕೆಟರ್ಸ್ಗೆ. ಅವತ್ತೆದ್ದು ಅವ್ರು ನೋಡಿ, ನಾನು ಅಂತಹ ವ್ಯಕ್ತಿಗಳ ಹತ್ರನೂ ಮಾತಾಡಿದ್ದೇನೆ, ನಿಮ್ಗೆ ಏನು ಅನ್ಸೋಲ್ವಾ, ಯಾವ ಗ್ರಹ ಕಾರಣ, ಏನಕ್ಕೆ ಅವ್ರು ಕಳ್ತನ ಮಾಡ್ಲಿಕ್ಕೆ ಮನಸ್ಸು ಬರುತ್ತೆ ಅಂತಕ್ಕಂಥದ್ದು. ನೋಡಿ, ಇಟ್ಸ್ ಆಲ್ ಫಿಕ್ಸ್ಡ್, ಪ್ಲಾನೆಟ್ಸ್ ಆರ್ ಫಿಕ್ಸ್ಡ್. ಒಬ್ಬೊಬ್ಬರಿಗೆ ಒಂದೊಂದು ವೃತ್ತಿ, ಒಂದೊಂದು ಭಾವ, ಒಂದೊಂದು ಹೊಡೆತ, ಒಂದೊಂದು ಬಡಿತ, ಒಂದೊಂದು ಚಡ್ತ ಅಂತಕ್ಕಂಥದ್ದು. ಬೆಳಿಗ್ಗೆ ಎದ್ದು ಪೂಜೆ ಮಾಡ್ಬಿಟ್ಟು ಇವತ್ತು ನಮಗೆ ಯಾರ ಕೈಯಿಂದಲೂ ಏಟು ಬೀಳದ ಹಾಗೆ ನೋಡ್ಕೋ ಭಗವಂತ ಅಂತ ಹೇಳ್ಬಿಟ್ಟು ನಿನಗೊಂದಿಷ್ಟು ಕಾಣಿಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರಂತೆ. ಇನ್ನೂ ಕೆಲವ್ರು ನೋಡ್ಬೇಕು, ತಗೊಂಡು ಹೂವ ತೆಗೆದು ಈಗ ಹಾಕೋದು, ಆ ಗಾಳಿನಲ್ಲಿ ಕೆಲವು ಹೂಗಳು ಕೆಲವು ಕಡೆ ತಲ್ತ, ಆ ಕಡೆನೆ ಹೋಗ್ಬೇಕು, ಇಲ್ಲ ಆ ಕಡೆ ಹೋಗ್ಬಾರ್ದು, ಆ ಕಡೆ ಕೂತಿದೆ, ಶಕುನವಲ್ಲ ಅನ್ನತಕ್ಕಂಥದ್ದು. ಈ ಅಮಾವಾಸ್ಯೆಗಳ ಹಿಂದೆ ಮುಂದಿನ ದಿನ ಇಲ್ಲ ದಿನ ಅವತ್ತೇ ಕಳ್ತನ ಏನಾದರೂ ಜಾಸ್ತಿಗಳಿರ್ತವೆ. ಸೂಕ್ಷ್ಮವಾಗಿ ಗಮನಿಸಿ, ಮನೋವಿಕೃತಿಗಳು ಜಾಸ್ತಿ ಆಗ್ತಕ್ಕಂಥದ್ದು. ಕಾರಣ ಇಷ್ಟೇ, ಅವರ ಒಂದು ಪಂಚತತ್ವಗಳನ್ನ ಅವರು ಕೆಟ್ಟದಕ್ಕೆ ಪ್ರಚೋದಿಸ್ಕೊತಿದ್ದಾರೆ, ಅದರಲ್ಲಿ ಯಶಸ್ವಿನೂ ಆಗ್ತಿದ್ದಾರೆ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಕಳ್ಳನ ಹೆಂಡತಿ ಯಾವತ್ತಿದ್ರೂ ಒಂದು ಅನ್ನೋ ಒಂದು ಭಾವ. ಕಳ್ಳನೇ ಸಲಕಿಕೊಳ್ಳಲೇಬೇಕು.
ಹಾಗೆ ಗುರುವೇ, ಇವತ್ತೆಲ್ಲ ನಾಳೆ ಅದು ಬೆಳಕಿಗೆ ಬರಲೇಬೇಕು ಅನ್ನತಕ್ಕಂಥದ್ದು. ಸೊ ಆ ಗುರುವನ್ನು ಪ್ರಚೋದಿಸ್ಕೋಬೇಕಾಗುತ್ತೆ ನಾವು. ಪ್ರತಿಯೊಬ್ಬರಿಗೂ ಒಂದು ಗುರಿ ಇರುತ್ತೆ. ಗುರು ಇದ್ದಾನೆ ಅಂದ್ರೆ ಗುರಿ ಇರಲೇಬೇಕು. ಕುಟುಂಬನೋ, ಮನೇನೋ, ತಮ್ಮ ಯೋಜನೆನೋ, ಒಂದು ಆಫೀಸರ್ ಆಗೋದೋ, ಒಂದು ರೀಚ್ ಆಗೋದೋ, ಒಂದು ಬಹುದೊಡ್ಡ ಅಧಿಕಾರ ಪಡೆಯೋದು, ಹೆಸರು ಪಡೆಯೋದು, ತಂದೆ ತಾಯಿ ನೋಡೋದು, ಗುರುಗಳು ನೋಡೋದು, ಒಡಹುಟ್ಟದವ್ರು ನೋಡೋದು, ಒಟ್ಟು ಕುಟುಂಬ ನೋಡೋದು, ಪ್ರೀತಿ ಮಾಡೋದು, ಎಲ್ಲರನ್ನ ಒಂದೇ ಅಂತ ನೋಡೋದು, ಯಾವುದೋ ಒಂದು ಗುರಿಯನ್ನ ಇಟ್ಕೊಂಡು ಬದುಕ್ತಿರ್ತಾನೆ. ಆ ಗುರಿ ಸಾಧನೆ ಮಾಡಲೇಬೇಕು. ಏನಾದರೂ ಒಂದು ಸಾಧನೆ ಅನ್ನೋದು ಅದನ್ನೇ. ಸಾಧನೆ ಬಲು ದೊಡ್ಡದಯ್ಯ, ಅದನ್ನ ಮಾಡಬೇಕು. ಎವ್ರಿ ಡೇ ಇಸ್ ಅನ್ ಅಚೀವ್ಮೆಂಟ್ ಅನ್ನತಕ್ಕಂಥದ್ದು. ಅಂತ ಒಂದು ಅಚೀವ್ಮೆಂಟ್ ಇಲ್ಲ, ಅವನು ಸರ್ವಸಾಧಾರಣ ಒಂದು ಪ್ರಾಣಿ ಆಗ್ತಾನೆ, ನಾಯಿ ಬದುಕಾಗ್ಬಿಡುತ್ತೆ. ನಮ್ದು ಏನೋ ಹುಟ್ಟದ, ತಿಂದ, ಬೆಳೆದ, ಆಡ್ದ, ಮದುವೆ ಆದ, ಮಕ್ಕಳು ಮಾಡ್ದ, ಅವಕ್ಕೊಂದು ಮದುವೆ ಮಾಡ್ದ, ಹೋದ ಮನೆಗೆ, ಅಷ್ಟೇ. ವೇಸ್ಟ್ ಫೆಲೋ ಅಂತ ಮಾತಾಡ್ಕೋತೇವೆ ನಮ್ಮ ಒಂದು ದೊಡ್ಡವರ ಒಂದು ಪಂಕ್ತಿ. ಅದೇನಪ್ಪ ಜೀವನ? ಇನ್ನೂ ಅದಕ್ಕಿಂತಲೂ ದೊಡ್ಡದೊಂದು ಸಾಧನೆ ಮಾಡಬೇಕು. ಒಂದು ಮನೆ ಕಟ್ಟಬೇಕು, ಅಣ್ಣ ತಮ್ಮಂದಿರನ್ನ ನೋಡಬೇಕು, ಅಕ್ಕ ತಂಗಿಯರನ್ನ ನೋಡಬೇಕು, ಅವ್ರಿಗೊಂದು ಬದುಕು ಕಟ್ಟಬೇಕು, ಒಡ ಹುಟ್ಟಿದವ್ರಿಗೊಂದು ಬದುಕು ಕಟ್ಟಬೇಕು, 4 ಜನ ಸ್ನೇಹಿತರಿಗೊಂದು ಆಸರೆಯಾಗಿ ನೆಲಕೋಬೇಕು. ಈ ಥರ ಒಂದೊಂದೇ ಗುರಿಗಳನ್ನ ಆ ಗುರುಗಳು ಹಾಕ್ಕೊಡ್ತಾರೆ, ಒಂದೊಂದು ಪಂಕ್ತಿ. ಅಂತ ಗುರು ನಿಮ್ಮೊಳಗೆ ಇದ್ದಾರೆ. ಆ ಗುರುವನ್ನು ಪ್ರಚೋದಿಸಬಹುದು. ಗುರುಶಾಪ ಅಂತ ಹೇಳ್ತಿರ್ತಾರೆ. ಆ ಗುರುಶಾಪದಿಂದ ವಿಮುಕ್ತರಾಗಬೇಕು ಅಂದ್ರೆ ಈ ಮುದ್ಗರ ಮುದ್ರೆಯನ್ನು ಅಭ್ಯಾಸ ಮಾಡಿದರೆ 101% ಯು ವಿಲ್ ಅಚೀವ್ ಎನಿಥಿಂಗ್. ನಿಮ್ಮನ್ನು ಪ್ರಚೋದಿಸ್ಕೋಬಹುದು. ಯು ಕ್ಯಾನ್ ಬಿಕಮ್ ಅನ್ ಅಲೆಕ್ಸಾಂಡರ್. ನೆನಪಿಡಿ, ನೀವು ಅಲೆಕ್ಸಾಂಡರ್ ಆಗಬಹುದು, ಮುಖ್ಯಮಂತ್ರಿ ಆಗಬಹುದು, ಪ್ರಧಾನಮಂತ್ರಿ ಆಗಬಹುದು. ನಿಮ್ಮ ಓಟ್ ಇಲ್ಲದೆ ಪ್ರಧಾನಮಂತ್ರಿ ಇಲ್ಲ, ನಿಮ್ಮ ಓಟ್ ಇಲ್ಲದೆ ಮುಖ್ಯಮಂತ್ರಿಯೂ ಇಲ್ಲ. ನೆನಪಿಟ್ಟುಕೊಳ್ಳಿ. ನಿಮ್ಮ ಒಂದು ದುಡ್ಡು ಇಲ್ಲದೆ ಯಾರೂ ಇಲ್ಲ. ನೀವು ಕಟ್ಟೋ ಟ್ಯಾಕ್ಸ್ ಇಂದಲೇ ಎಲ್ರು ಇವತ್ತೊಂದು ಮಿನಿಸ್ಟರ್ ಏನಾದ್ರು ಸಂಬಳ ತಗೋತಾರೆ, ಕಾರಲ್ಲಿ ಓಡಾಡ್ತಾರೆ ಅಂದ್ರೆ ಅದು ನಿಮ್ಮ ದುಡ್ಡು, ನಿಮ್ಮ ಶಕ್ತಿ. ಅವ್ರೇನಾದ್ರು ಮಾತಾಡ್ತಾರೆ, ಅವ್ರಿಗೆ ನಿಮ್ಮ ಮೇಲೆ ಅಧಿಕಾರ ತೋರಿಸೋ ಅಧಿಕಾರ ಇಲ್ಲ. ಜನರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಪ್ರತಿಯೊಂದು. ಅದೊಂದನ್ನು ತಿಳ್ಕೊಂಡ್ರೆ ಸಾಕು. ಎವ್ರಿಥಿಂಗ್ ಈಸ್ ಯು. ಆದರೆ ನಾವು ಅದನ್ನ ಬಿಟ್ಟು, ಅಯ್ಯೋ ನನಗೆ ನಮ್ಮಮ್ಮ ಇಲ್ಲ, ನನಗೆ ನಮ್ಮಪ್ಪ ಇಲ್ಲ, ನನಗೆ ಅಣ್ಣ ಇಲ್ಲ, ನನಗೆ ತಮ್ಮ ಇಲ್ಲ, ನನಗೆ ಬೆನ್ನೆಲುಬಿಲ್ಲ, ನನಗೆ ಎಜುಕೇಶನ್ ಇಲ್ಲ, ನನಗೆ MBA ಇಲ್ಲ, ನನಗೆ MTech ಇಲ್ಲ, ಇವೆಲ್ಲವನ್ನ ಪಕ್ಕಕ್ಕಿಡಿ. ಎನಿಥಿಂಗ್ ಕ್ಯಾನ್ ಬಿ ಅಚೀವಬಲ್. ಎನಿಥಿಂಗ್. ನೋಡಿ, ಇಂದಿರಾ ಗಾಂಧೀಜಿಯವರು ದಿನಕ್ಕೆ 2 ಗಂಟೆ ಮಾತ್ರವೇ ನಿದ್ದೆ ಮಾಡ್ತಿದ್ದಂತ ಒಂದು ಭಾವ ಅಂತೆ. ಅಬ್ದುಲ್ ಕಲಾಂಜಿ ಇವತ್ತಿಗೂ ಅಷ್ಟೇ ದಿನಕ್ಕೆ 21 ಗಂಟೆ ಕೆಲಸ ಮಾಡ್ತಾರೆ. ಅಂದ್ರೆ ಅದ್ಯಾವ ಶಕ್ತಿ? 80 ವಯಸ್ಸು ದಾಟಿದೆ. ಅಂದ್ರೆ ಮನೋಶಕ್ತಿ. ಅಂತ ಒಂದು ಮನೋಶಕ್ತಿಯನ್ನ, ಗುರುಶಕ್ತಿಯನ್ನ ಪ್ರಚೋದಿಸ್ತಕ್ಕಂಥ ಈ ಮುದ್ಗರ ಶಕ್ತಿ ನಿಮ್ಮೊಳಗಿರುವ ಪ್ರಣವ ಶಕ್ತಿಯನ್ನ ಎಬ್ಬರಿಸುತ್ತೆ. ಆ ಕುಂಡಲಿನಿ ಶಕ್ತಿಯನ್ನ ಜಾಗೃತಿ ಮಾಡುತ್ತೆ. ನಿಮ್ಮಲ್ಲೊಂದು ಓಂಕಾರ ಶಕ್ತಿಯನ್ನ ಜಾಗೃತಿ ಮಾಡುತ್ತೆ. ಪ್ರತಿನಿತ್ಯವೂ ಕಡಿಮೆ ಅಂದರೂ ಕಣ್ಣು ಮುಚ್ಚಿಕೊಂಡು ಈ ರೀತಿ ಮಡಚ್ಕೋಬೇಕು, ಈ ರೀತಿ ಇಟ್ಕೋಬೇಕಾಗುತ್ತೆ. ಈ ಎಲ್ಲ ಬೆರಳುಗಳನ್ನ ಈ ರೀತಿ ಮಡ್ಚ್ಕೋಬೇಕು. ಈ ಬೆರಳು ನೋಡಿ, ಹೆಬ್ಬೆರಳು ಇದೆಯಲ್ಲ, ಈ ರೀತಿ ಇಟ್ಕೊಳ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಈ ಒಂದು ಎಡಗೈ ಕೆಳಗಡೆ ಈ ಬಲಗೈಯನ್ನ ಹೀಗೆ ಇಟ್ಕೊಂಡು ಕುಳಿತುಕೋಬೇಕಾಗುತ್ತೆ. ಈ ರೀತಿ ಕುಳಿತುಕೊಂಡು ಒಂದು ಕಪ್ಪು ಚುಕ್ಕಿಯನ್ನ ಆ ಒಂದು ಮನೋಪಟಲದ ಮುಂದುಗಡೆ ಒಂದು ಪುಟ್ಟದಾಗಿ ಒಂದು ಕನ್ನಡಿ ಏನಾದರೂ ಇಟ್ಕೊಬಿಟ್ಟು, ಇಲ್ಲ ಒಂದು ಕುಂಕುಮ ಪುಟ್ಟದಾಗ ಒಂದು ಸ್ಟಿಕ್ಕರ್ ಇಟ್ಬಿಟ್ಟು ಅದನ್ನ ನೋಡಿ ಹಾಗೇ ಕಣ್ಣು ಮುಚ್ಕೊಳ್ತಕ್ಕಂಥದ್ದು, ಅದನ್ನೇ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು. ಏನೋ ಹೀಗೆ ಇಟ್ಕೋತೀವಿ ಅಂತ ಇಟ್ಕೋಬಾರ್ದು, ಗಟ್ಟಿಯಾಗಿ ಒತ್ಕೋಬೇಕು. ಯು ಶುಡ್ ಹಾವ್ ದಿ ಕಾನ್ಸಂಟ್ರೇಷನ್. ರಿಮೆಂಬರ್, ನಿಮಗೆ ಏನ್ ಮಾಡ್ತಿದ್ದೀರಾ ಅನ್ನತಕ್ಕಂಥ ಪ್ರಜ್ಞೆ ಇರಬೇಕು. ಹೇಗೆ ಇಟ್ಕೊಂಡಿರ್ಬೇಕು. ಇದು ಕೆಳಗಡೆ ಇಳಿಯೋ ಹಾಗೂ ಇಲ್ಲ, ಇದು ಮೇಲೆ ಕಿತ್ತೋ ಹಾಗೂ ಇಲ್ಲ. ಸಮಾನಾಂತರದಲ್ಲಿ ಈ ಬಲಗೈಯನ್ನ ಈ ರೀತಿ ಮಾಡಿ ಈ ರೀತಿ ಇಟ್ಕೊಳ್ತಕ್ಕಂಥದ್ದು ಮಾಡಬೇಕು. ಪ್ರತಿನಿತ್ಯ ಈ ರೀತಿ ಒಂದು ಅರ್ಧ ಗಂಟೆ ಅಭ್ಯಾಸ ಮಾಡಿ. ತುಂಬಾ ಕಷ್ಟ, ನಿಮಗೆ ಗೊತ್ತಿಲ್ಲ, ನೋಡೋಕೆ ತುಂಬಾ ಸುಲಭ ಅನ್ಸುತ್ತೆ, ತುಂಬಾ ಕಷ್ಟ ಆಯ್ತು. ಅಭ್ಯಾಸ ಮಾಡಿಬಿಟ್ರೆ ನೋಡಿ, ನಿಮ್ಮಲ್ಲಿರುವ ಓಂಕಾರ, ಆ ಗುರಿಗಳು ತಾನಾಗಿ ಸೃಷ್ಟಿಯಾಗುತ್ತೆ. ಅಚೀವ್ಮೆಂಟು ಮಾಡ್ತೀರಾ. ಇನ್ನಷ್ಟಿದೆ ಮಾತುಕತೆ, ಮುಂದಿನ ಭಾಗದಲ್ಲಿ ಕಾದ್ ನೋಡಿ. ಗುರುಜಿ, ಇಂದಿನ ಕೊನೆಯ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ? ರಾಶಿ ಫಲಕ್ಕೂ ಮೊದಲು ಪರಿಹಾರಗಳು ಹೇಳ್ತಿದ್ದೆ. ವಿಶೇಷವಾಗಿ ಮೀನರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ರಾಹು. ಬಾಲಾಜಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ತಿರುಮಲ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಹನುಮಾನ್ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಶನಿ ದೋಷ ಇದ್ದದ್ರಿಂದಲೇ ಭಗವಂತನಾದಂತಹ ತಿರುಮಲನಾಥನು ಕೂಡ ಒಂಟಿಯಾಗಿ ಬಿಟ್ಟಿದ್ದು. ಇಬ್ಬರಿದ್ರು, ಒಬ್ಬನೇ ನಿಂತ್ಕೋಬಿಟ್ಟ ಅನ್ನತಕ್ಕಂಥದ್ದು. ಸೊ ಅಷ್ಟಮದಲ್ಲಿ ಶನಿ ರಾಹು ಆಯುಷ್ಯ ವೃದ್ಧಿಯಾದರೂ ಕೂಡ ಶತ್ರುಗಳನ್ನ ಬೇಟೆಯಾಡಲು ಬಹುದೊಡ್ಡ ಯಶಸ್ಸನ್ನು ಕೊಟ್ಟರೂ ಕೂಡ
ಬಹುದೊಡ್ಡ ಮನೆ, ವಾಹನ, ಆಭರಣ ಯೋಗಗಳನ್ನು ಕೊಟ್ಟರೂ ಕೂಡ ಯಾವುದೋ ಗುಪ್ತ ರೋಗ, ಗುಪ್ತ ಭಯ, ಗುಪ್ತ ಶತ್ರುಗಳ ಭೀತಿಯನ್ನು ಉಂಟು ಮಾಡಿಸ್ಬಿಡುತ್ತೆ. ಯಾರೋ ಹಿಂದ್ಗಡೆ ಕುಚಕ್ರ ರಚಿಸ್ಬಿಡ್ತಾರೆ. ಅದಕ್ಕೆ ಆ ಒಂದು ಹನುಮಾನ್ ಚಾಲಿಸವನ್ನು ಆದಷ್ಟು ಜಪ ಮಾಡ್ಕೊಳ್ಳಿಕ್ಕೂ ಪ್ರಯತ್ನ ಮಾಡಿ. ಪಂಚಮುಖಿ ಹನುಮಂತನ ದೇವಸ್ಥಾನಕ್ಕೆ ಹೋದ್ರೆ ಅಂತೂ ಅದ್ಭುತವೇ. ತಿಂಗಳಿಗೆ ಒಮ್ಮೆಯಾದರೂ ಶನಿವಾರಗಳನ್ನು ಹೋಗ್ಬಿಟ್ಟು ಆ ಒಂದು ಪುಟ್ಟದಾಗಿ ವಡೆ ಹಾರವನ್ನಾದರೂ ಕೊಟ್ಟು ಬನ್ನಿ. ಚಿಕ್ಕ ಚಿಕ್ಕ ವಡೆ, ಉದ್ದಿನ ವಡೆಯನ್ನು ಮಾಡಿಸಿ ಅದ್ರಲ್ಲಿ ಮೆಣಸು ಹಾಕಿರ್ಲೇಬೇಕು, ನೆನ್ಪಿಟ್ಕೊಳ್ಳಿ, ನಿಯಮ ಇದೆ. ಮಾಡಿಸಿ ಆ ಭಗವಂತನಿಗೆ ಹಾಕಿಸಿ ಬರ್ತಕ್ಕಂಥದ್ದು ಮಾಡಿ, ತುಂಬ ವಿಶೇಷ ಆಗ್ತಕ್ಕಂಥದ್ದು. ಇನ್ನು ಆಗ್ಲೇ ಮುದ್ರಾ ಒಂದು ತೋರಿಸ್ತಿದ್ದೆ ನಾನು ನಿಮಗೆ. ಆ ಮುದ್ಗರ ಮುದ್ರಾ ಅಂತಕ್ಕಂಥದ್ದು. ಮುದ್ಗರಂ ಅಂದ್ರೆ ಯುದ್ಧ ಮಾಡಬೇಕು. ನಮ್ಮ ದೇಹದೊಳಗಡೆ ಇರತಕ್ಕಂಥ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭಗಳನ್ನ, ಆ ಅರಿಷಡ್ ವರ್ಗಗಳನ್ನ ಗೆಲ್ಲಬೇಕು ಅಂದ್ರೆ ಯುದ್ಧ ಮಾಡಬೇಕು. ನಮ್ಮನ್ನು ನಾವು ನಿಯಂತ್ರಿಸ್ಕೋಬೇಕು. ನಮ್ಮನ್ನು ನಿಯಂತ್ರಿಸ್ಕೊಳ್ಳಿಲ್ಲ ಬಿಡ್ತೇವೆ. ಹಸಿಟ್ಟು, ಕೋಪ, ಎಳವು, ತಾಪ ನಾವು ಗೆಲ್ಲಬೇಕು. ಮೊದಲು ನೀವು ಗೆದ್ದು ಬಿಡಿ, ಆಮೇಲೆ ಇನ್ನೊಬ್ಬರನ್ನ ಗೆಲ್ಲಿಸಿ. ಮೊದಲು ನೀವು 100 ರೂಪಾಯಿ ಇಟ್ಕೊಳ್ಳಿ, ಆಮೇಲೆ ಇನ್ನೊಬ್ಬರಿಗೆ ಏನಾದರೂ ಒಂದು ಮಾಡಿ. ಒಬ್ಬರು ಬಂದಿದ್ರು ನಿನ್ನೆ, ಗುರುಗಳೇ ಒಬ್ಬರು ತುಂಬ ಕಷ್ಟದಲ್ಲಿದ್ದಾರೆ, ಸಹಾಯ ಮಾಡಬೇಕು ಅಂತ ಓಡಾಡ್ತಿದ್ದೀನಿ, ಸ್ವಲ್ಪ ಹೇಗಾದರೂ ಶೇಖರಣೆ ಮಾಡಿ ಅಂತ. ನಾನು ಅವನ್ನ ಕೇಳಿತು, ನಿಮ್ಮ ತಿಂಗಳ ಸಂಬಳ ಎಷ್ಟು ಅಂತ. ಇನ್ನೂ ಸರಿಯಾದ ಉದ್ಯೋಗ ಇಲ್ಲ, ಏನೋ ಮಾಡಿ ಒಂದು 3,000 ರೂಪಾಯಿ ದುಡ್ಕೋತಿದ್ದೇನೆ ಅಂತ. ಜೇಬಿಗೆ 3,000 ಬರ್ತಿಲ್ಲ, 3 ಲಕ್ಷ ಸಹಾಯ ಮಾಡ್ತೀನಿ ಅಂತ ಓಡ್ತಿದ್ದೀಯಲ್ಲಯ್ಯ. ಮೊದಲು 30 ಲಕ್ಷ ಮಾಡ್ಕೊ. ನಿನ್ನ ಹೆಂಡತಿ, ಮಕ್ಕಳು, ಕುಟುಂಬಕ್ಕೆ ಮೊದಲು ಭದ್ರತೆ ಮಾಡು, ಆಮೇಲೆ ಹಂಚಲಿಕ್ಕೆ ಸ್ಟಾರ್ಟ್ ಮಾಡು. ಏನೂ ಇಲ್ಲ ಆಗ್ಲೇ ಮಾಡ್ತೀನಿ ಅಂತ ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನ ಉಪವಾಸ ಆಗ್ತೀಯೇನೋ, ಅವ್ರ ಗತಿ ಯಾರು, ನಿನ್ನ ಗತಿ ಯಾರು? ನಿಂತುಕೋ, ಮಾಡಬೇಡ ಅನ್ನತಕ್ಕಂಥದ್ದಿಲ್ಲ, ಮೊದಲು ನೀನು ನಿಂತುಕೋ. ಹಾಗೆ ಈ ಒಂದು ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ನೀವು ಗೆಲ್ತೀರಾ. ನಿಮ್ಮೊಳಗೊಬ್ಬ ಗುರು ಒಬ್ಬ ಸೃಷ್ಟಿ ಆಗ್ತಾನೆ. ಆ ಮುದ್ಗರ ರ ಅಂದ್ರೇನೆ ಆ ಕತ್ತಲನ್ನು ತೆಗೆದು ಬಿಸಾಕ್ತಕ್ಕಂಥ ಗುರು ಸೃಷ್ಟಿ ಆಗುತ್ತೆ. ನಿಮ್ಮ ಯೋಜನೆಗಳು ಯೋಜನಾಬದ್ಧವಾಗಿ ಮಾಡಿಕೊಳ್ಳಲು ಒಂದು ಶಕ್ತಿ ಪ್ರಚೋದಿಸುತ್ತೆ. ಯಾವುದೋ ಒಂದು ಹೊಸ ಕಾರ್ಯ, ಹೊಸ ಯೋಜನೆ, ಹೊಸ ಕೆಲಸ, ಹೊಸ ಮನೆ, ಹೊಸ ಬದುಕು, ಹಾಗೆ ಈ ಮುದ್ರೆ ಹಾಕ್ಕೊಳ್ಳಿ. ಆ ಡೈವರ್ಷನ್ಸ್ ಕಾಣಿಸುತ್ತೆ ನೋಡಿ, ಹೇಗೆ ಮಾಡೋದು ಅಂತ ಒಂದು ಪ್ಲಾನಿಂಗ್ ಶುರು ಆಗುತ್ತೆ. ಯೂನಿಟಿ ಆಫ್ ದಿ ಸ್ಟ್ರೆಂತ್ ಬರ್ತಾರೆ ಹುಡುಕೊಂಡು, ನಾನು ಬರ್ತೇನೆ ಸಹಾಯಕ್ಕೆ, ಒಂಟಿಯಾಗಿ ಹೇಗಪ್ಪ ಹೋಗೋದು ಅಂದ್ಕೊಳ್ಳೋರಿಗೆ ಇದು ದಾರಿ ಆಗುತ್ತೆ. ವಿಶೇಷವಾಗಿ ಒಳ್ಳೇದಾಗ್ಲಿ. ಇರ್ಲಿ, ಶತಭಿಷ ನಕ್ಷತ್ರದ ಈ ದಿನ ಬಹು ವಿಶೇಷವಾಗಿ ವಿಷ್ಕುಂಭ ಯೋಗ, ಕೌಲವಕರ್ಣ, ಈ ಒಂದು ವಿಜಯ ಸಂವತ್ಸರದಲ್ಲಿ ನೋಡೋಣ ಹೇಗಿದೆ ಈ ರಾಹು ನಕ್ಷತ್ರ ಯಾರ್ಯಾರಿಗೆ ಹೇಗೆ ಮಾಡಿಸುತ್ತೆ ಅಂತ. ಮೇಷರಾಶಿ, ಸ್ವಲ್ಪ ಈ ಕುಟುಂಬದಲ್ಲಿ ವಿಶೇಷವಾಗಿ ಕೋರ್ಟು ವಿಚಾರ ವ್ಯವಹಾರಗಳಲ್ಲಿ ಏನಾದರೂ ಏರುಪೇರಿದ್ರೆ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ, ನೋಡಿಕೊಂಡು. ಮಿಕ್ಕಂತೆ ಶತ್ರುವನ್ನು ಓಡಿಸ್ತಕ್ಕಂಥ ದಿನ, ಗೆಲುವು ನೋಡತಕ್ಕಂಥ ದಿನ. ಏನಾದರೂ ಈ ಒಂದು ಅವಾರ್ಡ್ಸ್ ತಗೋಬೇಕು, ಹೆಸರು ತಗೋಬೇಕು, PhD ಮಾಡಬೇಕು, ಹೈಯೆಸ್ಟ್ ಡಿಗ್ರಿ, ಹೈಯೆಸ್ಟ್ ಎಜುಕೇಷನ್, ಹೈಯೆಸ್ಟ್ ಪೊಸಿಷನ್, ದೊಡ್ಡ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಪ್ಲಾನಿಂಗ್ ಮಾಡಿ ಯಶಸ್ಸು ನೆಮ್ಮದಾಗ್ತಕ್ಕಂಥದ್ದು. ತುಂಬ ದೊಡ್ಡ ಓದು, ಪರಸ್ಥಳ, ಪರ ಊರು, ಏನೋ ಟ್ರಾನ್ಸ್ಫರ್ ತಗೋಬೇಕು ಅಂತಕ್ಕಂಥ ಪ್ರಯತ್ನದಲ್ಲೂ ಯಶಸ್ಸಾಗುತ್ತೆ. ಆಕಸ್ಮಿಕವಾಗಿ ಇವತ್ತು ಗುರು ದೇವದರ್ಶನ ಇಲ್ಲ ಹಿರಿಯರ ದರ್ಶನ. ವೃಷಭ ರಾಶಿ, ಉದ್ಯೋಗದಲ್ಲಿ ಯಶಸ್ಸನ್ನ ನೋಡ್ತಕ್ಕಂಥದ್ದು. ಪೊಲೀಸ್ ಇಲಾಖೆ, ಗೂಢಾಚಾರಿ ಇಲಾಖೆ, CBI ಇಲಾಖೆ, ಈ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇರ್ತಕ್ಕಂಥವ್ರು, ಮೆಡಿಸಿನ್ಸ್ ಅಲ್ಲಿ ಇರ್ತಕ್ಕಂಥವ್ರು, ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ರಾವೆಲ್ಸ್ ಅಲ್ಲಿ ಇರ್ತಕ್ಕಂಥವ್ರು, ಫರ್ಟಿಲೈಸರ್ಸ್ ಅಲ್ಲಿ ಇರ್ತಕ್ಕಂಥವ್ರು, ಈ ಗೊಬ್ಬರದ ಇಲಾಖೆಯಲ್ಲಿರ್ತಕ್ಕಂಥವ್ರು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥವರಿಗೆ ವಿಶೇಷವಾದ ಲಾಭ. ಆದರೆ ತಾಯಿ ಅನಾರೋಗ್ಯ ಪೀಡೆ ಆಗ್ತಕ್ಕಂಥದ್ದು, ಇಲ್ಲ ತಾಯಿ ಜೊತೆ ಮನಸ್ತಾಪ, ವಾಗ್ವಾದ, ಸ್ವಲ್ಪ ಹಣಕಾಸು ಸಮಸ್ಯೆಗಳು. ಮಿಥುನ ರಾಶಿ, ತಂದೆಗೆ ಪೀಡೆ ಆಗ್ತಕ್ಕಂಥದ್ದು, ಇಲ್ಲ ಮಕ್ಕಳಿಗೆ, ಇಲ್ಲ ಮೊಮ್ಮಕ್ಕಳಿಗೆ, ಇಲ್ಲ ಮರಿ ಮೊಮ್ಮಕ್ಕಳಿಗೆ, ಇಲ್ಲ ಅಜ್ಜ ಅಜ್ಜಿಯರಿಗೆ ಏನೋ ಒಂದು ಪೀಡೆ, ಏನೋ ಒಂದು ನೋವು. ತುಂಬಾ ಪ್ಲಾನ್ ಹಾಕೊಂಡಿದ್ದೀರಾ, ನಿಮ್ಮ ಕಾಲು ಇಳಿಯುತ್ತೆ ಇವತ್ತು, ಇಲ್ಲ ಇವತ್ತು ಇಲ್ಲ ನಾಳೆನಲ್ಲಿ ಏನೋ ಒಂದು ಏರುಪೇರು ನೋಡ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ, ಬಹುದೊಡ್ಡ ವ್ಯವಹಾರ, ಕೆಲಸ. ನಿಮಗೆ ನೀವೇ ಬುದ್ಧಿವಂತರು ಅನ್ಕೋಬೇಡಿ, ನಿಮಗಿಂತಲೂ ಬುದ್ಧಿವಂತರಿದ್ದಾರೆ. ನಿಮಗೆ ನೀವೇ ಆತರ ಅನ್ಕೋಬೇಡಿ, ನಿಮಗಿಂತಲೂ ಆತರ ಪಡ್ತಕ್ಕಂಥವ್ರು ಇದ್ದಾರೆ. ಸೊ ಇವತ್ತು ಒಂಥರ ಏನೋ ಮಂಕಾಗಿರ್ತಕ್ಕಂಥದ್ದು ಅನ್ಸುತ್ತೆ. ಕೆಲಸ ಕಾರ್ಯಗಳು ತಳ್ಳಿ ಹೋಗ್ತಕ್ಕಂಥ ಒಂದು ಭಾವ. ಆದಷ್ಟು ಇವತ್ತು ಹನುಮಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗಿ ತಕ್ಕ ಮಟ್ಟಿಗೆ ದಾರಿ ಸುಗಮ ಆಗ್ತಕ್ಕಂಥದ್ದು. ಕಟಕರಾಶಿ, ಅನಾರೋಗ್ಯ ಪೀಡೆ, ಏನಾದರೂ ತಾಯಿಯ ಜೊತೆ ವಿರಸ, ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಖರ್ಚು, ಸಾಲ, ಓಡಾಟ. ಅದರಲ್ಲೂ ಈ ಟೀಚಿಂಗ್ ಲೈನಲ್ಲಿರೋರಿಗೆ
ಇವತ್ತು ಹೋಗಪ್ಪ ದಿಢೀರಂತ ಟ್ರಾನ್ಸ್ಫರು ಅದು ಇದು ಅಂತಕ್ಕಂಥ ಈ ಟೀಚರು, ಲೆಕ್ಚರರು, ಪ್ರೊಫೆಸರು, ಬ್ಯಾಂಕಿಂಗ್ ಕನ್ಸಲ್ಟೆಂಟು, ಅಡ್ವೈಸರು, ಟ್ಯೂಷನ್ ನಡೆಸ್ತಿರ್ತಕ್ಕಂಥವ್ರು. ಏನು ಸಿಂಹರಾಶಿ, ಅನಾರೋಗ್ಯ ಪೀಡೆ ಆಗೋದು, ಬಂಧುಗಳ ಆಗಮನ ಆಗೋದು, ಸ್ಟ್ರೆಸ್ ಆಗ್ತಕ್ಕಂಥದ್ದು, ವ್ಯಯಾಧಿಪತಿ ಸಪ್ತಮದಲ್ಲಿರ್ತಕ್ಕಂಥದ್ದು, ಏನೋ ಒದ್ದಾಟ, ಎಲ್ಲ ನೋಡಬೇಕು, ಎಲ್ಲ ಓಡಬೇಕು, ಎಲ್ಲ ಎಳೆದಾಡಬೇಕು ಅಂತಕ್ಕಂಥದ್ದು. ಆದರೂ ಅದಾಗುತ್ತಿಲ್ಲ, ಮುಂದಕ್ಕೆ ಹೋಗ್ತಿಲ್ಲ ಅನ್ನತಕ್ಕಂಥದ್ದು. ದಿನದ ಆರಂಭವೇ ಒಂಥರ ಲೇಜಿನೆಸ್ ಆರಂಭ ಆಗಿಬಿಟ್ಟಿರುತ್ತೆ. ಅದರಲ್ಲಿ ಮದ್ಯ ವ್ಯಾಪಾರಿಗಳು ಏನಾದರೂ ಇವತ್ತು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದಾಗುತ್ತೆ. ಗುಟ್ಕಾ ವ್ಯಾಪಾರಿಗಳು ಏನಾದರೂ ಈ ಸಿಗರೇಟ್ ವ್ಯಾಪಾರಿಗಳಿಗೆ ಸಮಸ್ಯೆ ಏನಾದರೂ ಆ ಥರದ್ದು ಮಾಡ್ತಿದ್ರೆ ದುಡ್ಡಿಲ್ಲ, ವ್ಯವಹಾರ ಇಲ್ಲ ಅನ್ನತಕ್ಕಂಥ ನಷ್ಟ ಭಾವತ್ತು. ಕನ್ಯಾ ರಾಶಿ, ದಿಢೀರ್ ಆರೋಗ್ಯ ಕುಸಿತ. ಚಂದ್ರ 6ನೇ ಮನೆ, ಯಾರ್ದೋ ದಿಷ್ಟಿಭಾವ. ಹೇಳಿದ್ದೆ, ಗುರು ಚೆನ್ನಾಗಿದ್ರು ಕೂಡ 2ನೇ ಮನೇಲಿ ಶನಿ ರಾಹು, ಏನಾದ್ರೂ ಒಂದು ಅನಾರೋಗ್ಯ ಪೀಡ, ಮುರಿಯೋದೋ, ಉಳುಕಿಸ್ಕೊಳ್ಳೋದೋ, ಬೀಳೋದೋ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಓವರ್ ಹೀಟ್ ಆಗೋದು, ಓವರ್ ಕೋಲ್ಡ್ ಆಗೋದು ಆಗಿಬಿಡುತ್ತೆ. ಪ್ರಯಾಣ ನಷ್ಟ. ಮಾಡತಕ್ಕಂಥ ಯಾವುದೇ ಸ್ವಂತ ಕಾರ್ಯ, ರಾಜಕಾರ್ಯ, ಧರ್ಮ ಕಾರ್ಯ, ದೇವ ಕಾರ್ಯ ಇವತ್ತು ವಿಳಂಬಗಳೇ. ವಿನಾಯಕನನ್ನ ಪೂಜೆ ಮಾಡ್ಕೊಳ್ಳಿ ಅತಿ ಮುಖ್ಯವಾಗಿ. ಇಲ್ಲ ಯಾವುದಾದ್ರೂ ಮನೆ ದೇವರಿಗೆ, ಶಿವನಿಗೆ ಸಂಕಲ್ಪ ಕಟ್ಟಿಕೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದು. ತುಲಾ ರಾಶಿ, ಪರವಾಗಿಲ್ಲ, ಒಳ್ಳೆಯ ಹೆಸರು, ಕೀರ್ತಿ, ಖ್ಯಾತಿ, ಲಾಭವನ್ನ ನೋಡ್ತಕ್ಕಂಥದ್ದು. ಉದ್ಯೋಗದಲ್ಲಿ ಒಂಚೂರು ಸಮಾಧಾನ ನೋಡ್ತಕ್ಕಂಥದ್ದು. ಪ್ರಯಾಣ ಸ್ವಲ್ಪ ಎಚ್ಚರಿಕೆ. ಕುಜರಾಹು ಸಂಧಿ, ಸ್ವಲ್ಪ ಏನಾದ್ರೂ ಒಂದು ಹರ್ನಿಯಾ ಪ್ರಾಬ್ಲಮ್, ಅಪೆಂಡಿಕ್ಸ್ ಪ್ರಾಬ್ಲಮ್, ಅಲ್ಸರ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಉಲ್ಪಣಿಸ್ಬಿಡುತ್ತೆ. ವೃಶ್ಚಿಕ ರಾಶಿ, ಏನೋ ಒಂಥರ ಪೀಡೆ. ರಾಹು 12ನೇ ಮನೆ, ವಿಪರೀತ ನಿದ್ದೆ, ವಿಪರೀತ ಟೆನ್ಷನು, ನಿಮಗೆ ನೀವೇ ಒದ್ದಾಡ್ತಕ್ಕಂಥದ್ದು. ಸುಖಭಾವದಲ್ಲಿ ಚಂದ್ರನಿದ್ದರೂ ರಾಹು ಪ್ರಭಾವದಲ್ಲಿರೋದ್ರಿಂದ ಹೇಗಿರುತ್ತೋ ಹೆಂಗಿರುತ್ತೋ ಅನ್ನತಕ್ಕಂಥ ಒಂದು ತಳಮಳಗಳು. ಉದ್ಯೋಗದಲ್ಲಿ ದಿಢೀರ್ ಬಡ್ತಿ ಕೂಡ ಆಗ್ತಕ್ಕಂಥದ್ದು, ಟ್ರಾನ್ಸ್ಫರು ಆಗಿಬಿಡುತ್ತೆ. ಹಾಲಿನ ವ್ಯಾಪಾರಿಗಳಿಗೆ ನಷ್ಟ. ಚರ್ಮದ ವ್ಯಾಪಾರಿಗಳು, ಚಪ್ಪಲಿ ವ್ಯಾಪಾರಿಗಳು, ಕ್ಷೌರಿಕ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಪರಿಶ್ರಮ. ಧನುಸು ರಾಶಿ, ಪರವಾಗಿಲ್ಲ, ಸ್ವಲ್ಪ ಆರೋಗ್ಯ ಚೇತರಿಕೆ ಆಗ್ತಕ್ಕಂಥದ್ದು. ಧರ್ಮ ಕಾರ್ಯ, ದೇವ ಕಾರ್ಯಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಶುಭ ಕಾರ್ಯಗಳು. ಮಕರ ರಾಶಿ, ಏನೋ ಒಂಥರ ಭೀತಿ, ಇರುವ ಉದ್ಯೋಗ ಕಳ್ಕೊಳ್ಳೋದು, ಸ್ಥಾನ ಕಳ್ಕೊಳ್ತಕ್ಕಂಥ ಒಂದು ಭೀತಿ ಆಗುತ್ತೆ. ಕುಟುಂಬದಲ್ಲಿ ಅಂತಃಕಲಹಗಳಾಗ್ತಕ್ಕಂಥದ್ದಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಮೋಸ ಹೋಗ್ತಕ್ಕಂಥದ್ದು. ಯಾರಿಗೋ ದುಡ್ಡು ಕೊಟ್ಟಿದ್ರೆ ಓಡೋಗ್ಬಿಟ್ಟ, ಯಾರೋ ದುಡ್ಡು ಕೊಡಬೇಕು, ಕಮಿಟ್ ಆಗಿದ್ದ, ಬಂದೇ ಇಲ್ಲ, ಕೈ ಕೊಟ್ಟ, ಈ ಥರದ್ದಾಗುತ್ತೆ. ಎಚ್ಚರಿಕೆ. ಕುಂಭರಾಶಿ, ಆರೋಗ್ಯ ಚೇತರಿಕೆ. ಆದರೂ ಶನಿಭಾವದಲ್ಲಿ ಚಂದ್ರನಿರುವುದರಿಂದಲೂ, ರಾಹು ಭಾವದಲ್ಲಿ ಚಂದ್ರನಿರುವುದರಿಂದಲೂ ಏನಾದರೂ ಅನಾರೋಗ್ಯ ಪೀಡೆ ಆಗೋದು, ಕುಟುಂಬದಲ್ಲಿ ಏನಾದರೂ ಕಿರಿಕಿರಿ, ಏನಾದರೂ ವಿರಸ, ಎಳೆದಾಟ, ಓಡಾಟ, ಸುತ್ತಾಟ, ಬಳಲಿಕೆಯನ್ನು ನೋಡ್ತಕ್ಕಂಥದ್ದಾಗುತ್ತೆ. ಟುಡೇ ಇಸ್ ದ ಡೇ ಟು ಟೇಕ್ ದಿ ರೆಸ್ಟ್ ಮೋಸ್ಟ್ ಆಫ್ ದ ಟೈಮ್. ಆದರೂ ನೀವು ಓಡೋದೇ ಬಿಡೋದಿಲ್ಲ. ಮೀನರಾಶಿ, ಚೆನ್ನಾಗ್ತೀನಿ, ಮಲ್ಕೊಳ್ಳಿ. ಇವತ್ತು ಯಾವುದೇ ರೆಸ್ಟ್ ತಗೋಬೇಡಿ. ರಾಹು ಪ್ರಭಾವಕ್ಕಿದ್ದಾಗ ಸ್ವಲ್ಪ ಸುತ್ತಾಟ ಸಿಕ್ಕಾಬಟ್ಟೆ ಮಾಡಿಸ್ಬಿಡುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನ ಮಾಡಿಸ್ತಕ್ಕಂಥದ್ದು ಅನಿಸುತ್ತೆ. ಮನಸ್ಸು ಪಿಚ್ ಮಾಡಿಸುತ್ತೆ. ಏನೋ ಕಣ್ಣೀರು, ಏನೋ ಸಂಕಟ, ಏನೋ ಬೇಸರ, ಏನೋ ಒತ್ತಡ. ಎಷ್ಟು ದುಡಿದ್ರೂ ಫಲ ಇಲ್ಲ, ಎಷ್ಟು ದುಡಿದ್ರೂ ಪ್ರಯೋಜನ ಇಲ್ಲ, ಯಾರೂ ಗಮನಿಸ್ತಿಲ್ಲ, ಇನ್ನೂ ಬಂದಿಲ್ಲ, ಇದಾಗಿಲ್ಲ, ಅದಾಗಿಲ್ಲ. ದಿಢೀರ್ ಈ ರೀತಿಯ ಏರುಪೇರುಗಳು ಕೂಡ ಆಗ್ತಕ್ಕಂಥದ್ರ ಒಂದು ಭಾವ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರಿ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಅದರಲ್ಲೂ ಬಹಳ ವಿಶೇಷವಾಗಿ ಮುದ್ರೆಯನ್ನ ಹೇಳ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ತೆ ಶಂಕರ್. ವೀಕ್ಷಕರೇ, ಸರಿ ಹೊರಡೋ ಹೊತ್ತಾಗ್ತಿದೆ. ಮತ್ತೆ ಸಿಗೋಣ ಸೋಮವಾರ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.